ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನ ವದನಿ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗಾ ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ವೈಕುಂಠರಾಮೋ ಎಂಬವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾತಃ ಸಂಕಲ್ಪ ಗದ್ಯದ ಪ್ರವಚನ ಮಾಲಿಕೆಯ ಈ ಬಾರಿಯ ಕೊನೆ ಪ್ರವಚನ ಇವತ್ತು ಆಗ್ತಾ ಇದೆ. ಇದೊಂದು ವಾಕ್ಯವನ್ನು ಎಷ್ಟು ಹೊತ್ತು ಸಾಧ್ಯ ಇದೆಯೋ ಅಷ್ಟೊತ್ತನ್ನೇ ಹೇಳಿ ಮುಕ್ತಾಯ ಮಾಡಿಬಿಡೋಣವಂತೆ. ಮುಂದಿನ ಬಾರಿ ಸಿಕ್ಕಾಗ ಮತ್ತೆ ಹೊಸ ಉಪಕ್ರಮವನ್ನು ಮಾಡಲಿಕ್ಕೆ ಅನುಕೂಲವಾಗ್ತದೆ. ಈ ವಾಕ್ಯದಲ್ಲೂ ಇನ್ನೂ ಅನೇಕ ಅಂಶಗಳಿವೆ. ಇವತ್ತಿನ ಸಮಯದಲ್ಲಿ ಹೇಳುವಷ್ಟು ವಿಷಯ ಆಗಬಹುದು ಅಂತ ಒಂದು ನನ್ನ ಅನಿಸಿಕೆ. ಯಾವ ವಿಷಯವನ್ನು ಕೇಳಿದ್ದೇವೆ, ಯಾವ ವಾಕ್ಯವನ್ನು ಕೇಳಿದ್ದೇವೆ ಅಂತ ಓದಿಕೊಂಡು ಮುಂದೆ ಹೊರಡ್ತಾ ಇದ್ದೇನೆ. ತಥಾ ಸ್ವ ಸಮಗ್ರ ಯೋಗ್ಯತಾಭಿಜ್ಞ ಪರಮಾನುಗ್ರಹಶೀಲ ಭಗವತ್ಪ್ರೇರಿತ ಚತುರ್ಮುಖಾದಿ ಸದ್ಗುರೂಪದಿಷ್ಟ ಸ್ವ ಯೋಗ್ಯ ಭಗವದ್ರೂಪ ಗುಣೋಪಾಸನೆಯ ಸಂಜಾತ ಸ್ವಸ್ವಯೋಗ್ಯ ಭಗವದ್ರೂಪ ವಿಶೇಷ ದರ್ಶನ ಭೋಗಾಭ್ಯಾಂ ವಿನಷ್ಟ ಅನಿಷ್ಟ ಸಂಚಿತ ಪ್ರಾರಬ್ಧ ಲಕ್ಷಣ ಅಶೇಷ ಕರ್ಮಣ. ಈ ವಾಕ್ಯದ ವಿವರಣೆಯನ್ನು ತಿಳಿತಾ ಇದ್ದೆವು. ನಿನ್ನೆ ಕೊನೆಯಲ್ಲಿ ಹೇಳ್ತಿರುವಾಗ ಬಿಂಬವನ್ನು ಉಪದೇಶ ಮಾಡುವಂತಹ ಗುರುಗಳು ಬರ್ತಾರೆ. ಅವರು ಉಪದೇಶವನ್ನು ಮಾಡಿ, ಆ ಬಿಂಬವನ್ನು ಉಪದೇಶ ಮಾಡಿ ಅದಕ್ಕೆ ಯಾವ ಗುಣಗಳ ಉಪಾಸನೆಯನ್ನು ಮಾಡಬೇಕು ಅಂತೂ ತಿಳಿಸಿಕೊಡ್ತಾರೆ. ಸಾಮಾನ್ಯವಾಗಿ ನಾವು 4 ಗುಣಗಳ ಉಪಾಸನೆಯನ್ನು ಮಾಡೋದು ಅಂತ ತಿಳಿದಿದ್ದೇವೆ. ಇದೆಲ್ಲ ನಮಗೆ ಅಭ್ಯಾಸವಾಗಿರುವಂತಹ ವಿಷಯ. ಇದು ಸತ್ ಚಿತ್ ಆನಂದ ಆತ್ಮ ಅಂತನ್ನುವ ಗುಣಗಳನ್ನು ಉಪಾಸನ ಮಾಡ್ತಿರ್ತೇವೆ. ರಾಯರು ಸೂಚನೆ ಮಾಡುವಾಗ ಸ್ವಯೋಗ್ಯ ಭಗವದ್ರೂಪ ಗುಣ ಉಪಾಸನೆಯ ಅಂತ ಕರೆದಿದ್ದಾರೆ. ಆಚಾರ್ಯರು ಕೊಟ್ಟ ಪ್ರಮಾಣ ವಾಕ್ಯದಲ್ಲಿ, ಅರ್ಥಾತ್ ನಮಗೆ ಹಿರಿಯರು ತಿಳಿಸಿಕೊಟ್ಟದ್ದು ಏನು ಅಂದರೆ, ನಿನಗೆ ಬಿಂಬನಾದವನು ಇಂತಹ ರೂಪ, ಅದನ್ನೇ ನೀನು ಉಪಾಸಿಸಬೇಕು ಅಂತ ಹೇಳಿಕೊಡ್ತಾರೆ. ಇಷ್ಟೇ ಗುಣಗಳನ್ನು ಹೀಗೆ ಉಪಾಸನೆ ಮಾಡಬೇಕು ಅಂತ ಹೇಳುತ್ತಾರೆ. ಇದು ಗುರುಗಳು ಬಂದ ಮೇಲೆ ಆಗುವ ಕೆಲಸ. ಆ ಪೂರ್ವದಲ್ಲಿ ನಾವು ಇವತ್ತು
ಉಪಾಸನೆ ಧ್ಯಾನ ಏನು ಮಾಡೋದಿಲ್ಲ. ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಈ ಧ್ಯಾನ ಪ್ರಕ್ರಿಯೆ ನಮಗೆ ಯಾರಿಗೂ ಗೊತ್ತೇ ಇಲ್ಲ. ಸುಮ್ಮನೆ ಏನೋ ಧ್ಯಾನ ಮಾಡೋದು ಅಂತಂದರೆ ಕಣ್ಣು ಮುಚ್ಚಿಕೊಂಡು ಕೂಡೋದು ಅಂತ ಕೆಲವರು ಪ್ರಯತ್ನ ಮಾಡಿರ್ತಾರೆ. ಕಣ್ಣು ಮುಚ್ಚಿಕೊಂಡು ಕೂಡಲೇ ಏನೇನೋ ಕಾಣಿಸ್ಲಿಕ್ಕೆ ಶುರುವಾಗ್ತಾವ. ಅದು ಎದುರಿಗಿದ್ದ ಪದಾರ್ಥಗಳೇ ಒಳಗೆ ಕಾಣಿಸಿದ್ರೆ ಸ್ವಲ್ಪ ಭಯ ಕಡಿಮೆ ಇರ್ತದೆ. ಅದು ಒಳಗೊಂದು ಬೇರೆ ಪ್ರಪಂಚ ಇನ್ಯಾವುದೋ ಕಾಣಿಸ್ಲಿಕ್ಕೆ ಶುರುವಾಯಿತು ಅಂದರೆ ಭಯ ಜಾಸ್ತಿ ಆಗ್ತದೆ. ಅದು ಬೆಳಕಿನಲ್ಲಿ ಕಾಣಿಸಿದರೆ ಬೇರೆ, ಕತ್ಲೆಯಲ್ಲಿ ಕಾಣಿಸಿದರೆ ಬೇರೆ ಇರ್ತದಲ್ಲ. ಹಾಗೆ ಕತ್ಲು, ಕಣ್ಣು ಮುಚ್ಚಿದ ಕೂಡಲೇ ಎಲ್ಲ ಕತ್ಲು, ಏನಾಗುತ್ತೋ ಏನು ಬಿಡುತ್ತೋ ಅಂತ ಗೊತ್ತಿಲ್ಲ. ಆದರೂ ಪುರಾಣ ಹೇಳುವಂಥ ನಮ್ಮಂಥ ಆಚಾರಗೋಳು, ನಿಮ್ಮಂಥ ಶ್ರವಣಗೋಳು ಏನು ಕೇಳ್ಕೊಂಡಿರ್ತೀರಿ ಅಂತಂದರೆ ಸತ ಚಿತ ಆನಂದ ಆತ್ಮ ಅಂತ ಅನ್ನೋದನ್ನು ಕೇಳಿರ್ತೀವಿ. ಎಷ್ಟು ಸರ್ತಿ ಕೇಳಿಲ್ಲ, ನಾನೇ ಒಂದು 1000 ಸರ್ತಿ ಹೇಳಿರ್ಬೇಕು ನಿಮಗೆ. ಈಗ ನಾನು ನಿನ್ನೆ ಹೇಳುವಾಗ ಹೇಳಿದ್ದೆ, ನಮ್ಮ ಕುಲದೇವರು ಯಾರಪ್ಪ ಅಂತ ಕೇಳಿದ್ರೆ ಕೃಷ್ಣ, ರಾಮ, ನರಸಿಂಹ, ಇಷ್ಟು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನಮಗೆ. ಇದು ಬಿಟ್ಟರೆ ಬೇರೆ ರೂಪಗಳು ಯಾವುದೂ ಇಲ್ಲ. ಅದು ಯಾಕೋ ಏನೋ ಈ ಸತ್ ಚಿತ್ ಆನಂದ ಆತ್ಮ ಅನ್ನೋದಕ್ಕೂ ನಾವು ಕುಲದೇವರನ್ನ ಉಪಾಸನೆ ಮಾಡೋದಕ್ಕೂ ಒಂದಕ್ಕೊಂದು ಹೊಂದುತ್ತದೋ ಏನೋ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದರೆ ಸತ್ ಎನ್ನುವ ಶಬ್ದಕ್ಕೆ ದೋಷ ದೂರ ಅಂತ ಅರ್ಥ, ನಿರ್ದುಷ್ಟನಾದವನು ಅಂತ. ಚಿತ್ ಎನ್ನುವ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ, ಜ್ಞಾನವುಳ್ಳವನು ಅಂತ. ಆನಂದ ಎಂಬ ಶಬ್ದಕ್ಕೆ ಆನಂದ ಉಳ್ಳವನು, ಅವನೇ ಆನಂದ ಸ್ವರೂಪ ಅಂತ ಹೇಳ್ತಿದ್ದೇವೆ. ಈ ಭಗವದ್ ರೂಪಗಳಿವೆಯಲ್ಲ, ಇದರಲ್ಲಿ ವ್ಯಾಸಾವತಾರವನ್ನು ಚಿಂತನೆ ಮಾಡ್ತಾ ಇದ್ದರೆ ಚಿತ್ ಎಂಬ ಗುಣವನ್ನು ಚಿಂತನೆ ಮಾಡಬೇಕು. ಯಾಕೆ ನೋಡ್ರಿ, ನಾವೀಗ ಏನು ಮಾಡ್ತಿದ್ದೇವೆ ಅಂದರೆ ರಾಯರ ವಾಕ್ಯವನ್ನು ಹೊಂದಿಸ್ಕೊಳ್ತಿದ್ದೀವಿ. ಯಾವ ವಾಕ್ಯ? ಸ್ವಸ್ವಯೋಗ್ಯ ಭಗವದ್ರೂಪ ಗುಣೋಪಾಸನ. ನಮಗೆ ಯೋಗ್ಯವಾಗಿರುವಂತಹ ಗುಣಗಳು ಹಾಗೂ ಭಗವದ್ರೂಪಗಳು ಯಾವುದು, ಅದನ್ನು ಮೇಲನ ಮಾಡಿಕೊಂಡು ಅನುಸಂಧಾನ ಮಾಡಬೇಕಲ್ಲ. ನಮಗೆ ಹೇಳುವ ಗುಣಗಳು ಯಾವುದು? 4 ಗುಣಗಳು, ಸತ್ ಚಿತ್ ಆನಂದಾತ್ಮ, 4 ಗುಣಗಳಿವೆ. ಈಗ ನಾವು ಲೋಕದಲ್ಲಿ ಇನ್ನೂ ಗುರುಗಳು ಬರೋಕ್ಕಿಂತ ಮೊದಲು ಯಾವ ಗುಣಗಳ ಉಪಾಸನೆಯನ್ನು ಮಾಡ್ತೇವೆ ಅಂತಂದರೆ, ಇನ್ನೂ ನಮಗೆ ಗುರುಗಳು ಬಂದಿಲ್ಲ, ರೂಪ ಹೇಳಿಲ್ಲ. ನಿನಗೇನು ಪ್ರಾದೇಶನಿದ್ದಾನೋ, ಅಗ್ರೇಶನಿದ್ದಾನೋ, ಮೂಲೇಶನಿದ್ದಾನೋ ಯಾವುದು ಹೇಳಿಲ್ಲ. ಹಾಗಿದ್ದಾಗ ನಾವು ರಾಮನನ್ನೋ, ಕೃಷ್ಣನನ್ನೋ, ನರಸಿಂಹನನ್ನೋ, ನಮಗೆ ತತ್ವಗಳನ್ನು ಉಪದೇಶ ಮಾಡಿಕೊಟ್ಟ ವ್ಯಾಸರನ್ನೋ ಉಪಾಸನೆ ಮಾಡಬೇಕು. ನವರಾತ್ರಿಯ ಸಂದರ್ಭದಲ್ಲಿ ವ್ಯಾಸರ ಪೂಜೆಯನ್ನು ಮಾಡ್ತೇವೆ, ಸರಸ್ವತಿಯಲ್ಲಿ ವ್ಯಾಸರು ನಮಗೆ ಪೂಜೆ ಮಾಡ್ತೇವೆ. ಹಾಗಾದರೆ ಈ ಸತ್ ಚಿತ್ ಆನಂದ ಆತ್ಮ ಅಂತೇನು 4 ಗುಣಗಳಿವೆಯಲ್ಲ, 4 ಗುಣಗಳಿವೆಯಲ್ಲ, ಆ ಗುಣಗಳಲ್ಲಿ ಚಿತ್ ಅನ್ನುವಂತಹ ಗುಣ ಇದೆ. ಈ ಚಿತ್ ಎಂಬ ಗುಣಕ್ಕೆ ವ್ಯಾಸರೂಪ. ಯಾಕೆ? ವೇದವ್ಯಾಸ ರೂಪದಿಂದ ಭಗವಂತ ಅವತಾರ ಮಾಡಿ ಜ್ಞಾನ ಕಾರ್ಯವನ್ನೇ ಮಾಡ್ತಾ ಬಂದದ್ದೇ ಹೊರತಾಗಿ ಬೇರೆ ಏನು ಕಾರ್ಯ ಮಾಡಿಲ್ಲ. ಹಾಗಾಗಿ ಚಿತ್ ಅಂದಾಗ ವ್ಯಾಸರೂಪ ಬರಬೇಕು. ಇನ್ನು ಆನಂದ ಅಂತಂದಾಗ ಕೃಷ್ಣ ರೂಪ ನಮ್ಮ ತಲೆಗೆ ಬರಬೇಕು. ಕೃಷ್ಣ ಶಬ್ದಾರ್ಥ ಅದೇ ಅಲ್ವಾ? ಕೃಷ್ಣ ಶಬ್ದಾರ್ಥ ಏನು? ಆನಂದ ಅಂತ ಅರ್ಥ. ಅದಕ್ಕೆ ಯಾರೋ ಒಬ್ಬರು ಹಿರಿಯರು ಹೇಳಿದರು, ಏನು ಅಂದರೆ, ನಿಮಗೇನಾದರೂ ಕೆಲವರು ನೋಡಿದಾಗ ಅನಿಸ್ತಿರ್ತದೆ, ಇವ್ರು ನೋಡಿದರೆ ದುಃಖವೇ ಲೋಕದಲ್ಲಿ ಅಡ್ಡಾಡ್ಕೊಂಡಿದೆ ಏನೋ ಅಂತ ಅನಿಸ್ತಿರ್ತದಂತ. ಅಷ್ಟು ದುಃಖದಿಂದ ಇರ್ತಾರೆ ಪಾಪ. ಯಾವಾಗಲೇ ಮಾತಾಡ್ಸ್ರಿ, ನೀವು ಹೆಂಗಿದ್ದೀರಿ ಅಂತ ಕೇಳ್ರಿ, ಏನಿರೋದ್ರಿ, ಇದ್ದೀವಿ ಅಷ್ಟೇ, ದೇವರು ಕರ್ಕೊಂಡಿಲ್ಲ, ಇದ್ದೀವಿ ಅಷ್ಟೇ. ಅಂದರೆ ಎಷ್ಟು ದೇವರ ಮೇಲೆ ಉಪಕಾರ ಮಾಡ್ತಿದ್ದಾರೆ ನೋಡ್ರಿ ಅವರೆಲ್ಲ. ಅವನು ಕರ್ಕೊಂಡಿಲ್ಲ, ಅದಕ್ಕಿದ್ದೀವಿ, ಕರ್ಕೊಂಡ್ರೆ ಹೋಗ್ಬಿಡ್ತಿದ್ವಿ ಇಷ್ಟೊತ್ತಿಗೆ. ಅಲ್ಲ, ನಿಮ್ದು ಹೆಂಗೆ ನಡೆದದ ಜೀವನ ಅಂತ ಕೇಳ್ರಿ. ಏನು ನಡೆಯೋದು ಜೀವನ? ನಡಿಲಿಕ್ಕತ್ತದ, ಕುಂಟ್ಲಿಕ್ಕತ್ತದ ನನ್ನ ಜೀವನ. 6 ಏರ್ವಲ್ತು 3 ಕಿಳಿವಲ್ತಾಗ್ಯದಂತ ತಮ್ಮ ದುಃಖವನ್ನೇ ಹೇಳ್ಕೊಳ್ತಿರ್ತಾರೆ. ಅದರ ಅರ್ಥ ಏನು ಅಂದರೆ, ದುಃಖವೇ ಲೋಕದಲ್ಲಿ ಸಂಚಾರ ಮಾಡಿದ್ರೆ ಹೆಂಗಿರ್ತದೋ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾದರೆ ಕೇವಲ ಆನಂದ ಲೋಕದಲ್ಲಿ ಸಂಚಾರ ಮಾಡಿದರೆ ಹೇಗಿರ್ತದೆ ಅಂತ ತಿಳ್ಕೊಳ್ಳೋದಾದರೆ ಕೃಷ್ಣನ್ ನೋಡಬೇಕು. ಎಂದೂ ಕೃಷ್ಣ ಅತ್ತದ್ದು ಅಂತಿಲ್ಲ. ಒಂದರ ಪುರಾಣದಾಗ ಬೇಕಾದ್ರೆ ಆಚಾರ ಹತ್ಕೋತ ಹೇಳಿ ಕೃಷ್ಣನ ಕಥೆಯನ್ನ. ಆಚಾರ್ಯರು ಕೃಷ್ಣನ ಕಥೆಯನ್ನು ಹೇಳುವಾಗ ಹತ್ತುಕೊಂಡು ಹೇಳಿ ಅದು ಅವ್ರ ದೋಷ. ಆದರೆ ಕೃಷ್ಣರ ಕಥೆಯಲ್ಲಿ ಎಂದೂ ಅಳು ಅನ್ನುವುದಿಲ್ಲ, ಯಾಕಂದರೆ ಆನಂದ. ಹಾಗಿದ್ರೆ ಸತ್ ಚಿತ್ ಆನಂದ ಆತ್ಮ ಎಂಬ ಗುಣಗಳಲ್ಲಿ ಚಿತ್ ಅಂದರೆ ವೇದವ್ಯಾಸ ದೇವರು,
ಆನಂದ ಎಂದರೆ ಕೃಷ್ಣ ಆಯಿತಲ್ಲ. ಸತ್ ಅಂದರೆ ಯಾವ ರೂಪ ಅಂದರೆ ರಾಮರೂಪ. ಯಾಕೆ? ದೋಷವೇ ಇಲ್ಲ. ಎಲ್ಲ ರೂಪಗಳಲ್ಲೂ ದೋಷ ಇಲ್ಲ. ಮತ್ತೆ ಆ ಅಭಿಪ್ರಾಯದಲ್ಲಿ ಹೇಳ್ತಿಲ್ಲ. ನಾವು ಒಂದೊಂದು ಗುಣಗಳಿಂದ ಒಂದೊಂದು ರೂಪಗಳ ಚಿಂತನೆ ಇಟ್ಟುಕೊಂಡದ್ದಕ್ಕೆ ಮತ್ತೆ ಚಿತ್ ಅಂದಾಗ ರಾಮನಲ್ಲಿ ಜ್ಞಾನ ಇಲ್ವೋ, ರಾಮನಲ್ಲಿ ಆನಂದ ಇಲ್ವೋ, ಹಂಗೆ ಹೇಳ್ತಿಲ್ಲ. ಒಂದೊಂದು ಗುಣಕ್ಕೆ ಒಂದೊಂದು ರೂಪಗಳು ಅನ್ನುವ ಅರ್ಥದಲ್ಲಿ ಹೇಳ್ತಿರುವಾಗ ಸತ್ ದೋಷ ದೂರನಾದವನು ಅಂತ ಅರ್ಥ. ಎಷ್ಟು ಪ್ರಯತ್ನ ಮಾಡಿದ್ರು ರಾಮನ ಮೇಲೆ ಅದನ್ನು ಹಾಕಬೇಕು ಇದನ್ನು ಹಾಕಬೇಕು ಅಪವಾದಗಳನ್ನು ಯಾವ ಪ್ರಯತ್ನ ಮಾಡಿದರೂ ಕೂಡ ಯಾವ ದೋಷಗಳು ಆಗಲಿಲ್ಲ. ಸ್ವತಃ ದಶರಥ ಬಹಳ ಚಂದಿದ್ದಾನ್ರಿ ಅವನು ಹೇಳುವಾಗ. ಸ್ವತಃ ದಶರಥ ರಾಮನನ್ನ ಕರೆಸಿ ಹೇಳ್ತಾನಂತೆ, ನೋಡು ರಾಮ, ನಾನು ನಿಮ್ಮ ಅಮ್ಮನಿಗೆ ಮಾತು ಕೊಟ್ಟು ಬಿಟ್ಟಿದ್ದೇನೆ ಕೈಕೇಯಿಗೆ. ಈಗ ಒಂದು ಕೆಲಸ ಮಾಡು, ನೀನು ಕಾಡಿಗೆ ಹೋಗ್ಬೇಕಲ್ಲ. ಯಾವಾಗ ಆಗ್ತದೆ ಅಂದರೆ ನನ್ನ ಮಾತು ನೀನು ಕೇಳಿದರೆ, ಅದಕ್ಕಿಂತ ಮತ್ತೊಂದು ಮಾತು ಹೇಳ್ತೀನಿ ಕೇಳು. ಏನು ಅಂದರೆ ನನ್ನನ್ನು ನೀನು ಬಂಧಿಸಿ ಜೈಲಿನಲ್ಲಿ ಇಟ್ಬಿಡು. ಮೊದಲು ಜೈಲಿನಲ್ಲಿ ಇಟ್ಬಿಟ್ಟು ಅಂದರೆ ನಾನು ಕೈದಿ ಆಗ್ತೇನೆ, ಆವಾಗ ನನ್ನ ಮಾತು ಕೇಳುವ ಪ್ರಸಂಗ ಬರೋಂಗಿಲ್ಲ, ನೀನೇ ರಾಜನಾಗಬಹುದು ಅಂತ ದಶರಥನೇ ಉಪಾಯ ಹೇಳ್ತಾನೆ ರಾಮನಿಗೆ. ವಿಚಾರ ಮಾಡ್ರಿ. ರಾಮ ಅಂತಾನ, ಅಪ್ಪ ನಾನಿಲ್ಲಿ ಬಂದದ್ದು ರಾಜ್ಯದ ಮೇಲೆ ಕೊಡಬೇಕು ಅಂತಲ್ಲ, ಹೊರಟಿದ್ದೇನೆ ನಿನಗೆ ಅಮ್ಮನಿಗೆ ಹೇಳಿ ಹೋಗೋಣ ಅಂತ ಬಂದಿದ್ದೇನೆ ಅಷ್ಟೇ ನಾನು. ಅಲ್ಲೂ ಇಲ್ಲ, ಫೇಲ್ ಆಯಿತು. ಮುಂದೆ ಜಾಬಾಲಿ ಋಷಿಗಳು ಬರ್ತಾರೆ. ಅವರು ಹೇಳ್ತಾರೆ, ಅಲ್ಲೋ ನಿಮ್ಮಪ್ಪ ಮಾತು ಕೊಟ್ಟು, ಯಾರಿಗೆ ಮಾತು ಕೊಟ್ಟಿಲ್ಲ ಅವ ಸತ್ತೋಗೆ ಅಂತ ತಿರುಗಿ ಬಾ, ರಾಜ್ಯಕ್ಕೆ ಬಾ ಅಂತ ಕರೀತಾರೆ. ರಾಮ ಏನಂತಾನೆ, ಮಾತು ತೆಗೆದುಕೊಂಡವನು ಸತ್ರು ಕೊಟ್ಟವನು ಬದುಕಿದ್ದೀನಲ್ಲ, ಆದ್ದರಿಂದ ಮಾತು ಪರಿಪಾಲನೆ ಮಾಡಬೇಕು ಅಂತಾನೆ ರಾಮಚಂದ್ರ. ಏನು ಆಶ್ಚರ್ಯ ಇವೆಲ್ಲ ಗುಣಗಳು, ರಾಮನಲ್ಲಿದ್ದ ಗುಣಗಳು. ಹಾಗಾಗಿ ನಮ್ಮ ಶ್ರೀರಾಮಚಂದ್ರನನ್ನ ಸತ್ ಅನ್ನುವ ಶಬ್ದದಿಂದ ಗುಣದಿಂದ ಕರಿಬೇಕು. ಚಿತ್ ಅನ್ನುವುದರಿಂದ ವೇದವ್ಯಾಸ ದೇವರನ್ನು, ಆನಂದ ಎಂಬುದರಿಂದ ಗುಣವನ್ನು, ಆತ್ಮ ಅನ್ನುವುದು ಎಲ್ಲರಿಗೂ ಸಮಾನವಾಗಿರುವಂತಹದ್ದು. ಸಚ್ಚಿದಾನಂದಾತ್ಮ ಎನ್ನುವುದಕ್ಕೆ ರಾಮಾಯ ನಮಃ, ವೇದವ್ಯಾಸಾಯ ನಮಃ, ಕೃಷ್ಣಾಯ ನಮಃ ಅಂತ ಹೊಸ ಮುಖದ ಅನುಸಂಧಾನವನ್ನ ಮಾಡಲಿಕ್ಕೆ ಬರ್ತದೆ. ಸ್ವಸ್ವಯೋಗ್ಯ ಭಗವದ್ರೂಪ ಗುಣೋಪಾಸನೆಯ ಸಂಜಾತ ಸ್ವಸ್ವಯೋಗ್ಯ ಭಗವದ್ರೂಪ ವಿಶೇಷ ದರ್ಶನ ಭೋಗಾಭ್ಯಾಂ. ನಿನ್ನೆ ಹೇಳಿದೆ, ಮೊದಲು ನಮ್ಮ ದರ್ಶನ ಆಗಬೇಕು, ಆಮೇಲೆ ಭಗವಂತನ ದರ್ಶನ ಆಗಬೇಕು ಅಂತನ್ನುವುದನ್ನು ಹೇಳಿದ್ದೆ. ಶ್ರೀಮದಾಚಾರ್ಯರ ವಾಕ್ಯವನ್ನು ಓದಿ ಮುಗಿಸಿತ್ತು. ಈಗ ಜಗನ್ನಾಥದಾಸರ ವಾಕ್ಯವೊಂದನ್ನು ಓದ್ತೇನೆ. ಅದು ಉದಾತ್ತ ಅನುದಾತ್ತ ಸಂಧಿಯ 19ನೇ ಪದ್ಯದಲ್ಲಿ ಹೇಳುವಾಗ, ಮಧ್ಯನಾಡಿಯ ಮಧ್ಯದಲ್ಲಿ ಹೃತ್ಪದ್ಮ ಮೂಲದಿ ಮೂಲಪತಿ ಪದ ಪದ್ಮ ಮೂಲದ ಲಿಪ್ಪ ಪವನನ ಪಾದಮೂಲದಲ್ಲಿ ಹೊಂದಿಕೊಂಡಿಹ ಜೀವಲಿಂಗ ನಿರುದ್ಧ ದೇಹ ವಿಶಿಷ್ಟನಾಗಿ ಕಪರ್ದಿ ಮೊದಲಾದ ಮರರೆಲ್ಲರೂ ಕಾದುಕೊಂಡಿಹರು. ಇದೇ ವಾಕ್ಯ. ಇದು ಭಾಗವತ ತಾತ್ಪರ್ಯಕ್ಕೆ ನೇರಾನೇರವಾಗಿ ಅನುವಾದವನ್ನು ಮಾಡಿದ್ದಾರೆ. ಮಧ್ಯನಾಡಿಯ ಎಲ್ಲಿದ್ದೀವಿ? ಸುಷುಮ್ನಾ ನಾಡಿ, ಮಧ್ಯನಾಡಿ. ಮಧ್ಯದಲ್ಲಿ, ಆ ಸುಷುಮ್ನಾ ನಾಡಿಯ ಮಧ್ಯದಲ್ಲಿ, ಹೃತ್ಪದ್ಮ ಮೂಲದಲ್ಲಿ, ಹೃತ್ಪದ್ಮ ಮೂಲ ಹೃದಯ ಪದ್ಮದ ಮೂಲ ಭಾಗದಲ್ಲಿ, ಮೂಲಪತಿ ಮೂಲೇಶ, ಮೂಲೇಶ ಅಗ್ರೇಶ ಪ್ರಾದೇಶ, ಮೂಲಪತಿ ಪದ ಪದ್ಮ ಮೂಲದ ಲಿಪ್ಪ. ಆ ಮೂಲೇಶನ ಪಾದಕಮಲದ ಬಳಿ ಯಾರಿದ್ದಾರೆ? ಪವನ ವಾಯುದೇವರು. ಅವನ ಪಾದ ಮೂಲದಲ್ಲಿ, ಆ ವಾಯುದೇವರ ಪಾದ ಮೂಲದಲ್ಲಿ ಹೊಂದಿಕೊಂಡಿಹ ಜೀವ ನಾವಿದ್ದೇವೆ. ಅಲ್ಲೇನು ಸೇರ್ಕೊಂಡದ ಅಂತ ಕೇಳಿದ್ರೆ ಜಗನ್ನಾಥದಾಸರಂತಾರೆ, ಲಿಂಗ ಅನಿರುದ್ಧ ದೇಹ ವಿಶಿಷ್ಟನಾಗಿ. ನೋಡ್ರಿ, ಈ ಸ್ಥೂಲ ದೇಹದ ಒಳಗೆ ಜೀವೇನಿದ್ದಾನ, ಆ ಜೀವನಿಗೆ ಲಿಂಗದೇಹ ಹಾಗೂ ಅನಿರುದ್ಧ ದೇಹಗಳು ಕೂಡಿಕೊಂಡಿವೆ. ಆತ ಅಲ್ಲಿ ಕೂತಿದ್ದಾನೆ. ರುದ್ರದೇವರೇ ಮೊದಲಾದವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಕಾಯ್ತಾ ಇದ್ದಾರಂತೆ. ಎದಕ್ಕೆ ಕಾಯ್ತಿದ್ದಾರೆ ಅಂದರೆ ಇವನು ಯಾರೂ ಏನೂ ತೊಂದರೆ ಕೊಡಬಾರದು ಅಂತ ಕಾಯ್ತಾ ಇದ್ದಾರೆ ಅಂತ ಇಷ್ಟರ್ಥ. ಸರಿ, ಇದಾದ ಮೇಲೆ, ಇದು ನಿನ್ನೆ ಆದ ವಿಷಯ, ಸ್ವಲ್ಪ ಮತ್ತೆ ಹೇಳಬೇಕು ಅನಿಸಿದ ಪ್ರಮೇಯವನ್ನು ಇಟ್ಟುಕೊಂಡು ಹೇಳಿದ್ದೇನೆ. ಮುಂದೆ ಹೋಗೋಣಂತೆ. ಭಗವದ್ರೂಪ ವಿಶೇಷ ದರ್ಶನ ಭೋಗಾಭ್ಯಾಂ ಸಂಚಿತ ಪ್ರಾರಬ್ಧ ಲಕ್ಷಣ ಅಶೇಷ ಕರ್ಮಣಾಂ. ಇವತ್ತು ಪ್ರಾರಂಭವಾಗುವ ವಾಕ್ಯ ಯಾವುದು ಅಂದರೆ, 2ರಿಂದ ನಮ್ಮ ಕರ್ಮಗಳನ್ನು ಕಳ್ಕೊಳ್ಬೇಕು. ಇದು ಪ್ರಾರಂಭ ಆಯ್ತು ಇವತ್ತು. 2ರಿಂದ ನಮ್ಮ ಕರ್ಮಗಳನ್ನು ಕಳ್ಕೊಳ್ಬೇಕು. ಏನಾಗ್ತದೆ? ಅಪರೋಕ್ಷ ಜ್ಞಾನ ಆದಾಗ ಆಗುವುದೇನು? ಅಪರೋಕ್ಷ ಆಗಿದೆ. ಅಪರೋಕ್ಷ ಜ್ಞಾನವಾದಾಗ ಕರ್ಮಗಳ ನಿವೃತ್ತಿ ಅಂತ ಒಂದು ಕಥೆ ಇದೆ. ಇವತ್ತು ಅಷ್ಟನ್ನು ತಿಳ್ಕೊಳ್ಳೋ ಪ್ರಯತ್ನ. ಈಗ ಮೊದಲಿಗೆ
ಏನು ಕರ್ಮಗಳು ಅಂದರೆ ಬಾಯ್ಪಾಠ ಮಾಡಿಸಿದ ಕರ್ಮಗಳು ನಮ್ದೆಲ್ಲ. ಏನು ಬಾಯ್ಪಾಠ ಮಾಡಿಸ್ಯಾರ? ಬಾಯ್ಪಾಠ ಮಾಡಿಸೋದು ಒಂದು ಕರ್ಮ. ಬಾಯ್ಪಾಠ ಮಾಡಿಸೋದು ಒಂದು ಕರ್ಮ. ಕರ್ಮ ಇದ್ದದಕ್ಕೆ ಬಾಯ್ಪಾಠ ಮಾಡೀವಿ, ಎರಡೂ ಅಷ್ಟೇ, ಅನ್ಯೋನ್ಯಾಶ್ರಯ, ಏನು ತಪ್ಪಲ್ಲ. ಅದರಲ್ಲಿ ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ ಅಂತ 3 ಕರ್ಮಗಳಿವೆ. ಇದರಲ್ಲಿ ಅಪರೋಕ್ಷ ಜ್ಞಾನವಾದಾಗ ಯಾವ ಕರ್ಮಗಳು ಹೋಗ್ತದೆ, ಯಾವ ಕರ್ಮಗಳು ಉಳ್ಕೊಳ್ತದೆ ರಾಯರು ಸೂಕ್ಷ್ಮವಾಗಿ ತಿಳಿಸ್ತಾರೆ. ಆ ಶಬ್ದ ಎಷ್ಟು ಗಂಭೀರವಾಗಿದೆ ನೋಡ್ಕೊಳ್ರಿ ವಾಕ್ಯ ಓದುವಾಗ. ವಿನಷ್ಟ ಅನಿಷ್ಟ ಸಂಚಿತ ಪ್ರಾರಬ್ಧ ಲಕ್ಷಣ ಅಶೇಷ ಕರ್ಮಣಾಂ. ಮುಂದೆ ಹೇಳುವಾಗ ಇಷ್ಟ ಅಂತ ಹೇಳ್ತಾರೆ. ಪುಣ್ಯಗಳಲ್ಲಿ 2 ಭಾಗ, ಅನಿಷ್ಟ ಪುಣ್ಯ, ಇಷ್ಟ ಪುಣ್ಯ ಅಂತ 2 ಭಾಗ. ಅನಿಷ್ಟ ಪುಣ್ಯವೆಲ್ಲ ಹೊರಟು ಹೋಗ್ತದೆ, ಬೇಡವಾದ ಪುಣ್ಯವೆಲ್ಲ ಹೋಗ್ತದೆ, ಇಷ್ಟ ಪುಣ್ಯ ಉಳಿತದೆ ಅಂತದ ಮುಂದಿನ ವಾಕ್ಯದಲ್ಲಿ ಬಂದಾಗ ನೋಡಂತ. ಸದ್ಯಕ್ಕೆ ಕರ್ಮಗಳು ಕಳೆಯುವುದು ಹೇಗೆ? ಶ್ರೀಮದಾಚಾರ್ಯ ಇದರ ಬಗ್ಗೆ ಏನೇನು ವಿವರಣೆಯನ್ನು ಕೊಟ್ಟಿದ್ದಾರೆ ಅಂತಂದರೆ, ಅಪರೋಕ್ಷ ಜ್ಞಾನ ಆದಾಗ ಸಂಚಿತ ಕರ್ಮಗಳೆಲ್ಲ ಹೋಗುತ್ತೆ, ಆಗಾಮಿ ಕರ್ಮಗಳ ಲೇಪ ಆಗೋದಿಲ್ಲ. ಈ ಆಗಾಮಿ ಕರ್ಮಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಕಾರಣವೇ ಇಲ್ಲ ನನ್ನ ಲೆಕ್ಕದಲ್ಲಿ. ಯಾಕಂದ್ರೆ ಇನ್ನು ಮುಂದೆ ಅಪರೋಕ್ಷ ಜ್ಞಾನ ಆದಮೇಲೆ ನಾವಿನ್ನು ಮುಂದೆ ಏನು ಕರ್ಮ ಮಾಡ್ತಿರ್ತೀವಿ ಬಹಳ ಎಚ್ಚರದಿಂದ ಮಾಡ್ತೀವಿ. ಅಂದರೆ ಎಲ್ಲೋ ಅಲ್ಲಿ ಇಲ್ಲಿ ತಪ್ಪಬಹುದು, ಆ ವಿಷಯ ಬೇರೆ. ಅಪರೋಕ್ಷ ಜ್ಞಾನ ಆಗೋಕ್ಕಿಂತ ಮೊದಲೇನು ಕರ್ಮಗಳನ್ನು ಮಾಡಿದ್ದೀವಲ್ಲ, ಇದು ಪೂರ್ಣ ಅಜ್ಞಾನದಲ್ಲಿ ಮುಳುಗೇ ಮಾಡಿದ್ದೇವೆ. ಅಪರೋಕ್ಷ ಜ್ಞಾನ ಆದ ಮೇಲೆ ಏನು ಕರ್ಮ ಮಾಡ್ತಿರ್ತೀವಿ ಹೆಚ್ಚು ಎಚ್ಚರದಿಂದ ಮಾಡ್ತಿರ್ತೀವಿ. ಆದ್ದರಿಂದ ಲೇಪ ಆಗದೇ ಇದ್ದಂತೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಅದನ್ನು ಪಕ್ಕಕ್ಕಿಟ್ಕೋಣಂತ. ಸಂಚಿತ ಕರ್ಮದ ಬಗ್ಗೆ ಮಾತ್ರ ಮಾತಾಡೋಣಂತೆ. ಯಾಕೆ ಅಂದರೆ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ನಮಗೆ ಕೊಟ್ಟಿರುವ ಅಂಶಗಳನ್ನು ನೋಡಿದರೆ ಭಯ ಆಗ್ತದೆ. ಜೊತೆಗೆ ದೇವರ ಕಾರುಣ್ಯ ಎಂಥದ್ದು ಅಂತ ಅರ್ಥ ಆಗ್ತದೆ. ದೇವರ ಕಾರುಣ್ಯ ಎಂಥದ್ದು ಅಂದರೆ ತನ್ನ ಅಪರೋಕ್ಷ ಜ್ಞಾನ ಅವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಕೂಡಲೇ ಸಂಚಿತ ಕರ್ಮಗಳನ್ನೆಲ್ಲವನ್ನ ನಾಶ ಮಾಡಿಬಿಟ್ಟ ದೇವರು. ಏನು ಸಂಚಿತ ಕರ್ಮ ನಾಶ ಮಾಡಿದ್ದು? ಎಕ್ಸಾಂಪಲ್ ತಗೋಣಂತೆ. ನಾವು ಮಾಡುವಂಥ ಕ್ರಿಯೆಗಳು 100 ಸಾವಿರಾರು ಕ್ರಿಯೆಗಳಿವೆ. ಅದರಿಂದ ಪುಣ್ಯವೋ ಪಾಪವೋ ಹುಡ್ತಾ ಬರ್ತದೆ. ಸಂಚಿತ ಅಂದರೆ ಏನು ಅಂತ ಕೇಳಿದ್ರೆ ಶೇಖರಣೆ ಮಾಡಿ ಇಟ್ಬಿಟ್ಟಿದ್ದೇವೆ. ಸಂಚಿತ ಅಂದರೆ ನಾವು ಮಾಡೋದು ಇಡೋದು ಅದು ನಮ್ಮಲ್ಲೇ ಶೇಖರಣೆಯಾಗಿದೆ, ಜೀವನಲ್ಲೇ ಶೇಖರಣೆಯಾಗಿ ಕೂತ್ಬಿಟ್ಟದು. ಅದು ಮಾಡಿ ಇಟ್ಟದ್ದನ್ನು ಉಣ್ಲಿಕ್ಕೆ ಶುರು ಮಾಡ್ತೀವಲ್ಲ, ಅದಕ್ಕೆ ಪ್ರಾರಬ್ಧ ಅಂತ ಕರೀತಾರೆ. ಇದೊಂದು ಮಜಾ ಆದರೆ ಇಲ್ಲ. ಸಂಚಿತ ಮತ್ತು ಪ್ರಾರಬ್ಧವನ್ನು ತಿಳ್ಕೊಳ್ಳಿಕ್ಕೆ ಇಷ್ಟು ತಿಳ್ಕೊಳ್ಳೋಣ. ಏನು ತಿಳ್ಕೊಳ್ಳೋಣ ಅಂದರೆ, ಒಂದು ಅಡಿಗೆ ಮಾಡಿಟ್ಟಿದ್ದಾರೆ ಅಂತ ಇಟ್ಕೊಳ್ರಿ. ಈಗಾಗಲೇ ಅಡಿಗೆ ರೆಡಿ ಆಗಿಬಿಟ್ಟದು. ನಾವು ಊಟಕ್ಕೆ ಕೂಡೋದಷ್ಟೇ ತಡ ಆದ ಅಡಿಗೆ ಆಗ್ಯದ ಅಂದ್ರೆ ಮಾಡಿಟ್ಟ ಅಡಿಗೆ ಸಂಚಿತ ಕರ್ಮ. ಮಾಡಿಟ್ಟ ಅಡಿಗೆ ಯಾವುದು? ಸಂಚಿತ ಕರ್ಮ. ಊಟಕ್ಕೆ ಕೂತ್ವಲ್ಲ, ಆ ಮಾಡಿಟ್ಟ ಅಡಿಗೆಯನ್ನು ಬಡಿಸ್ಲಿಕ್ಕೆ ಶುರು ಮಾಡಿದ್ರಲ್ಲ, ಅದನ್ನು ನಾವು ಉಣ್ಲಿಕ್ಕೆ ಶುರು ಮಾಡಿದ್ವಲ್ಲ, ಆಗದು ಪ್ರಾರಬ್ಧ. 2 ಕರ್ಮ ಅರ್ಥ ಆಯ್ತಾ? ಯಾವ್ಯಾವ ಕರ್ಮ ಅಂತ. ಆಗಾಮಿ ತಲೆ ಕೆಡ್ಸ್ಕೋಬೇಡ್ರಿ. ಅದಿನ್ನೂ ಡಬ್ಬ್ಯಾಗ ಹಾಕಿ ಕೂತಾವೆಲ್ಲ, ಅವನ್ನ ಇಲ್ಲಿ ಮತ್ತೆ ತೊಳೆದು ನೀರು ಹಾಕಿ ಅವೆಲ್ಲ ಬೇಡಬೇಡಿ. ಮಾಡಿದ್ದಕ್ಕಿ ಅಷ್ಟು ಉಂಡ್ಬಿಟ್ರೆ ಸಾಕಿ ಕೆಲಸ ನಮ್ಮದು. ಹಾಗಾದರೆ ಅಡಿಗೆಯನ್ನು ಮಾಡಿ ಇಟ್ಟಿದ್ದಾರೆ, ಅದು ಸಂಚಿತ ಕರ್ಮ. ಅದನ್ನು ಬಡಿಸ್ಲಿಕ್ಕೆ ಶುರು ಮಾಡ್ತಾರೆ, ಎಲೆಯಲ್ಲಿ ಬಿದ್ದು ಬಾಯಲ್ಲಿ ಹೋದ ಕೂಡಲೇ ಅದು ಪ್ರಾರಬ್ಧವಾಯಿತು. ಏನು ವಿಚಿತ್ರ ಅಲ್ಲ? ಒಂದೇ ಕರ್ಮ ಉಣ್ಲಿಕ್ಕೆ ಶುರುವಾದಾಗ ಪ್ರಾರಬ್ಧ, ಉಣದೇ ಇದ್ದಾಗ ಸಂಚಿತ ಅಂತ ಕರೆಸ್ಕೊಳ್ತದೆ. ಶ್ರೀಮನ್ ನ್ಯಾಯಸುಧೆಯಲ್ಲಿ ಟೀಕಾಕೃತ್ಪಾದರು ಹೇಳುವಾಗ ಒಂದು ಮಾತಂತಾರೆ, ಉತ್ಪಾದಿತ ಕ್ಷಯಾಧಿಕಂ ಬ್ರಹ್ಮಹತ್ಯಾದಿ ಪ್ರಾರಬ್ಧಮೇವ. ಕರ್ಮಗಳನ್ನು ನೀವು ಉಣ್ತಾ ಇದ್ದೀರಲ್ಲ, ಅದು ಪಾಪದ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಕ್ಷಯರೋಗ ಅಂತ ಬಂದಿದೆ ಅಂತ ಇಟ್ಕೊಳ್ರಿ. ಕ್ಷಯರೋಗ, ಆ ಕ್ಷಯರೋಗ ಯಾವುದರಿಂದ ಬಂದದ್ದು ಅಂದರೆ ಬ್ರಹ್ಮಹತ್ಯಾದಿ ಪ್ರಾರಬ್ಧಮೇವ. ಹಿಂದೇನು ಬ್ರಹ್ಮಹತ್ಯೆ ಮಾಡಿದ್ರೋ ಆ ಬ್ರಹ್ಮಹತ್ಯೆಯೇ ಇವತ್ತು ಯಾವ ರೂಪದಲ್ಲಿ ಕಾಣಿಸಿಕೊಳ್ತಾ ಇದೆ ಅಂದರೆ ಕ್ಷಯರೋಗದ ರೂಪದಲ್ಲಿ ಕಾಣಿಸಿಕೊಳ್ತಾ ಇದೆ. ಅದು ಉಣ್ಲಿಕ್ಕೆ ಶುರು ಮಾಡಿದ್ದೇವೆ, ಹಿಂದಿನ ಸಂಚಿತ ಇತ್ತು, ಉಣ್ತಾ ಇದ್ದೇವೆ ಅಂತ ಇಟ್ಕೊಳ್ರಿ. ಆಯ್ತಾ, ಚರ ಮುಗೀತಲ್ಲ. ಮತ್ತು ಸಂಚಿತ ಆಗಾಮಿ 2 ಹೇಳಿಬಿಟ್ರಿ, ಮುಗಿದು ಹೋಯ್ತಲ್ಲ ಅಂತಂದ್ರೆ ಹಿಂಗಿರ್ತದ್ರಿ. ಅದು ಎಲಿ ಒಳಗಿಂದ ಖಾಲಿ ಆತು ಅಂತ ಇಟ್ಕೊಳ್ರಿ. ಆಗ ಬಡಿಸೋರಿಗೆ ಅದೇನೋ ಪ್ರೀತಿ ನಮ್ಮ ಮೇಲೆ. ಎಲಿ ಖಾಲಿ ಉಳಿದು ಬಿಟ್ಟದಲ್ವಾ, ಮತ್ತೊಂದು ಸ್ವಲ್ಪ ಬಡಿಸ್ರಿ, ತಗೋ, ಮತ್ತದ್ರೊಳಗಿನ ತೆಗೆದು ಹಾಕಿದರೆ. ಹಾಗಾದರೆ ಪ್ರಾರಬ್ಧ ಕರ್ಮವನ್ನು ನೀವು ಉಂಡು ತೀರಿಸಿದ ಕೂಡಲೇ ಮುಗೀತು ಅಂತ ತಿಳಿಬೇಡ್ರಿ. ಸಂಚಿತದಲ್ಲಿದ್ದದ್ದು ಮತ್ತೆ ಬಾಗಿಸಲಾಗುತ್ತದೆ ನಮ್ಮ ಎಲೆಗೆ. ಓಹೋ,
ಅದನ್ನು ಉಂಡಿವಿ, ಕೈ ಎತ್ತಿಕೊಳ್ತೀವಿ, ಯಮೋನಿ ಹಂತ ಅಂತೀವಿ ಅಂದರೆ ಅನಬೇಡ. ಯಾಕೆ ಅಂದರೆ ಇನ್ನೂ ಪಾತ್ರೆಯಲ್ಲಿ ಉಳ್ಕೊಂಡಿದೆ, ಮತ್ತೆ ಬಳಸ್ತಾರೆ, ಮತ್ತೆ ಉಣಬೇಕು. ಇದು ಸುಮ್ಮನೆ ವಿಚಾರ ಮಾಡ್ಲಿಕ್ಕತ್ತಾರ. ಇದು ಹೆಂಗೆ ಹೋಗೋದು? ಇದು ಹಿಂಗೆ ಯಾಕಂದ್ರೆ ಮುಗಿಯುವುದೇ ಇಲ್ಲರಿ. ಅದು ಮುಗಿದ್ರೆ ಏನರ ಒಂದು ಕಾರ್ಯಕ್ರಮ ಮಾಡ್ಬೋದು. ಈ ಅಪರೋಕ್ಷ ಜ್ಞಾನಕ್ಕೆ ಮಹಿಮಾ ಎಷ್ಟು ಅಂತ ಹೇಳಿಕ್ಕೆ ಇದು ಹೇಳ್ತಿದ್ದೀನಿ. ಒಬ್ಬ ರಾಜನಿಗೆ ಒಂದು ಕಥೆ ಕೇಳೋ ಹುಚ್ಚಿತ್ತಂತ. ಅವನಿಗೆ ಭಾರಿ ಹುಚ್ಚರಿ, ಕಥೆ ಕೇಳಬೇಕು ಅಂದರೆ ಭಾರಿ ಹುಚ್ಚು ಅವನಿಗೆ. ಅವನ ನೇಮ ತಂದುಬಿಟ್ಟಿದ್ದ ತನ್ನ ರಾಜ್ಯದಲ್ಲಿ. ಏನು ಅಂದರೆ ಎಂದೂ ಕಥೆ ಮುಗಿಸೋ ಹಂಗಿಲ್ಲ. ಯಾರ ನಾ ಕಥೆ ಕೇಳೋ ಕಾಲಕ್ಕೆ ನಾ ಸಾಕನ್ನೋ ತನಕ ಮುಗಿಸಿದ್ರೆ ಅವನಿಗೆ ಅದಕ್ಕಾಯಿತು. ಪಾಪ ಎಲ್ಲರೂ ಹೆದರ್ಕೋಬೇಕ್ರಿ, ಯಾರ ಕಥೆ ಹೇಳ್ಬೇಕು, ಯಾರ ಕಥೆ ಹೇಳ್ಬೇಕು. ಒಬ್ಬ ಅಂದ, ನೀವೇನು ತಲೆ ಕೆಡ್ಸ್ಕೋಬೇಡ್ರಿ, ರಾಜನ ಸಾಕನ್ನೋಷ್ಟು ಕಥೆ ನಾ ಹೇಳ್ತೀನಿ ಅಂದವ. ಏನಪ್ಪಾ ಇಂಥ ಕಥೆ ಇಲ್ಲದಂದ ಹಬ್ಬ ಅಂದ. ರಾಜ ಅಂದ, ಬಾ ಇವತ್ತು ಅಂದ. ರಾತ್ರಿ ಮಲ್ಕೊಳ್ಳಿಕ್ಕೆ ಹೊಂಟಿದ್ದ ರಾಜ, ಬಾಜು ಕುರ್ಚಿ ಹಾಕೊಂಡು ಕೂತ್ಕೊಂಡ. ಕಥೆ ಶುರು ಮಾಡಿದವ. ಏನು ನೋಡ್ರಿ, ಒಬ್ಬ ರೈತ ಇದ್ದ. ಕಥೆ ಶುರುವಾಯಿತು. ಅವ ಅಂದ, ಹ್ಞೂ ಅಂದವ. ಅವಂದು ಹೇಳಿದ್ದರಿ, ಬರೀ ನಾ ಕಥೆ ಹೇಳೋದಲ್ಲ, ನೀ ಹ್ಞೂ ಅನ್ಬೇಕಂತ ಹೇಳಿದ್ರಿ. ಅವ್ನು ಕೆಲವು ಹಂಗೆ ಇರ್ತದ್ರಿ. ಯಾರು ಇವು ಹೇಳ್ಕೋತಿರ್ತಾವ ಪಾಪ, ಸುಮ್ ಕೂತ್ಬಿಟ್ರಿ, ಯಾರು ಹೇಳ್ಬೇಕ್ರಿ ಎಲ್ಲರ ಅದು ಹ್ಞೂ ಅನ್ಬೇಕ್ರಿ. ತಿಳಿದೇ ಇರಲಿ, ಇಂಟ್ರೆಸ್ಟ್ ಇರಲಿ, ಇಲ್ಲೇ ಇರಲಿ, ಹ್ಞೂ ಅನ್ಬೇಕಾಗ್ತದೆ. ಅವ್ನು ಶುರು ಮಾಡ್ದ, ಕಥೆ ಹೇಳ್ದ. ಒಂದು ಊರಿನಲ್ಲಿ ಒಬ್ಬ ರೈತನ ಇದ್ದ. ಮುಂದ ಅವನ ಮನೆಯಲ್ಲಿ 500 ಚೀಲ ಜೋಳಗಳಿದ್ವು. ಅಂದ. 500 ಚೀಲ ಜೋಳ ಅಂದ್ರೆ ಹ್ಞೂ ಅನ್ಬೇಕಾಗ್ತದ್ರಿ. ಏನಾಯ್ತು ಮುಂದ ಅಂದ್ರೆ, ಆಗ ಒಂದು ಇಲಿ ಬಂತು. ಸರಿ ಅಂದ, ಇಲಿ ಬಂತು, ಹ್ಞೂ ಅಂದ. ಇಲಿ ಬಂದು ಹ್ಞೂ ಅನ್ಬೇಕಲ್ಲ ಬರ್ತವ. ಆ ಇಲಿ ಬಂದದ್ದು ಒಂದು ಚೀಲವನ್ನ ಕಡಿತು. ಕಳೆದ ಚೀಲದಲ್ಲಿನ 4 ಕಾಳುಗಳನ್ನ ಇಲಿಯು ತನ್ನ ಬಾಯಲ್ಲಿ ಇಟ್ಟುಕೊಂಡು ತನ್ನ ಮನೆವರೆಗೆ ಹೋಯಿತು. ಮತ್ತೆ ಬಂದಿತು. ಜೋಳ ತೆಗೆದುಕೊಂಡಿತು. ಬಂದಿತು. 10 ಸಲ ಹ್ಞೂ ಅಂದರೆ ಅವೇನಂದ, ಮುಂದೆ ಕಥೆ ಹೇಳೋ, 2 ಸತಿ ಹೇಳ. 500 ಚೀಲವನ್ನ. ರಾಜರೇ ಮರ್ತೀರಿ ನೀವು, 500 ಚೀಲವ ಮುಗಿಯೋ ತನಕ ಇಲಿ ಬಂದು ಹೋಗ್ತಿರ್ತದೆ ಅಂತ ಅವ ಅಂದ. ಕಥೆ ಸಾಕು. ಇದು ಬೇರೆ ಕಥೆ ಅಲ್ಲ, ಪ್ರಾರಬ್ಧದ ಕಥೆ, ಸಂಚಿತ ಕಥೆ ಇದು. ನಾವು ಪ್ರಾರಬ್ಧವನ್ನ ಎಷ್ಟು ಭೋಗಿಸುತ್ತೇವೆ ಅಂದರೆ, ಒಂದು ಚೀಲವನ್ನ ಇಲಿಯು ಕಡೆದು 4 ಕಾಳುಗಳು 5 ಕಾಳುಗಳನ್ನು ತೆಗೆದುಕೊಂಡು ಹೋದಷ್ಟೇ ಪ್ರಾರಬ್ಧ ಮುಗಿದಿರ್ತದೆ. ನೆಕ್ಸ್ಟ್ ಮತ್ತೆ ಬರಬೇಕು, ಮತ್ತೊಂದು 5 ಕಾಳು ತೆಗೆದುಕೊಳ್ಳಬೇಕು, ಹೋಗಬೇಕು, ಬರಬೇಕು, ಎಂದು ಮುಗಿಬೇಕಿದೆಲ್ಲ ಆಗೋದಿಲ್ಲ. ಹಾಗೆ ಏನು ಮಾಡಬೇಕು? 2 ವ್ಯವಸ್ಥೆ ಇದೆ. ಈ ಪ್ರಾರಬ್ಧವನ್ನು ಅನುಭವಿಸುವುದರಲ್ಲಿ 2 ಕೆಲಸದ. ಪಾಪವನ್ನ ಪ್ರಾಯಶ್ಚಿತ್ತ ಮಾಡಿಕೊಂಡು ತೀರಿಸ್ಕೊಳ್ಬೇಕು, ಪುಣ್ಯವನ್ನ ನಮಗಿಂತ ಹಿರಿಯರ ಜೊತೆಗೆ ವಿರೋಧ ಕಟ್ಟಿಕೊಂಡು ತೀರಿಸ್ಕೋಬೇಕು. ಶ್ರೀಮದ್ ಆಚಾರ್ಯರು ಹೇಳಿದ್ದಾರೆ, 2 ಹೇಳ್ಯಾರ. ಯಾವ ಪುಣ್ಯ ಹೇಳ್ತಿದ್ದೀವಿ? ಇದನ್ನ ದೈತ್ಯರಿಗೇನು ಪುಣ್ಯ ಮಾಡಿರ್ತಾರೆ ಅಂಥ ಪುಣ್ಯವನ್ನು ಅವ್ರು ಕಳ್ಕೋಬೇಕು ಅಂತ ಆದರೆ ಸೋತ್ತಮ ದ್ರೋಹವನ್ನು ಮಾಡಬೇಕು. ಆ ಸೋತ್ತಮ ದ್ರೋಹವನ್ನು ಮಾಡುವ ಮೂಲಕವಾಗಿ ಪುಣ್ಯವನ್ನು ಅವರು ಕಳ್ಕೋಬೇಕು. ನಾವು ಮಾಡಿದ ಪಾಪಗಳನ್ನು ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಕೊಂಡು ಕಳ್ಕೊಳ್ಬೇಕು. ಅಥವಾ ನಮಗೂ ಅನಿಷ್ಟವಾಗಿದ್ದರೆ ಪುಣ್ಯ, ಅದನ್ನೂ ಕಳೆದುಕೊಳ್ಳುವುದು ಹೇಗೆ ಅಂತ ಕೇಳಿದರೆ ಸೋತ್ತಮರ ದ್ರೋಹವನ್ನು ಮಾಡಿ ಕಳೆದುಕೊಳ್ಳಬೇಕು. ಆಚಾರ್ಯರಂತಾರೆ, ಮಹದವಜ್ಞಾನಾದಿನ ವಿನಷ್ಟೇ ಪುಣ್ಯೇ. ದೊಡ್ಡವರಿಗೆ ಸೋತ್ತಮರಿಗೆ ಅಪರಾಧವನ್ನ ಮಾಡಿ ಕಳೆದುಕೊಂಡ ಪುಣ್ಯ. ಹಾಗಾದರೆ ಒಂದು ಎಚ್ಚರ ಇರಬೇಕು. ಸ್ವಲ್ಪ ಹೇಳಿ ನೋಡ್ರಿ, ಮೆಲ್ಲ ಕೇಳಿ, ಒಂದು 10 ನಿಮಿಷ ಅಂತ ಹೇಳ್ರಿ ಇಷ್ಟು. ಅದು ಮಹದವಜ್ಞಾದಿನ. ನಾವು ಯಾರಾದರೂ ಒಬ್ಬರು ಉತ್ತಮರು ಇರ್ತಾರಲ್ಲ, ಉತ್ತಮರ ಜೊತೆಗೆ ಮಾತನಾಡುವ ಕಾಲದಲ್ಲಿ ಅಥವಾ ಉತ್ತಮರ ವಿಷಯದಲ್ಲಿ ಏನಾದರೂ ದ್ರೋಹ ಮಾಡಿದರೆ, ತಪ್ಪು ಮಾಡಿದರೆ ಏನಾಗತ್ತೆ ಅಂತ ಕೇಳಿದ್ರೆ, ನಮ್ಮ ಪುಣ್ಯಗಳನ್ನೇ ಕಳೆದುಕೊಳ್ಳುತ್ತೇವೆ ಹೊರತಾಗಿ ಅವ್ರಿಗೇನಾಗೋದಿಲ್ಲ. ನೆನಪಿಟ್ಟುಕೊಳ್ರಿ, ಅವ್ರಿಗೆ ಏನೇನಾಗೋದಿಲ್ಲ. ನಾವೆಲ್ಲ ಇವತ್ತು ಹೆಂಗದ ಅಂತಂದ್ರೆ, ಯಾರಿಗೆ ಬೇಕಾದರೂ ಹೆಂಗೆ ಬೇಕಾದರೂ ಬೈಬಹುದು ಅಂತ ಅನ್ನೋದೊಂದು ರೈಟ್ ಇದೆ, ನಮಗೆ ಅಧಿಕಾರ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಈ ಸೋಷಿಯಲ್ ಮೀಡಿಯಾಗಳು ಬಂದಾಗಂತರೂ ಯಾರಿಗೆ ಬೇಕಾದರೂ ಹೆಂಗೆ ಬೇಕಾದರೂ ಅನ್ನೋದು, ಅದರಿಂದ ಯಾರೇನು ಮಾಡಬೇಕು, ವಾಕ್ ಸ್ವಾತಂತ್ರ್ಯ ಅಂತ ತಿಳ್ಕೊಂಡಿದ್ದೇವೆ. ದೋಷ ಇಲ್ಲ, ನಿಮ್ಮ ವಾಕ್ ಸ್ವಾತಂತ್ರ್ಯ ನಿಮಗೆ ಸರ್ಕಾರ ಕೊಟ್ಟಿದೆ. ಆದರೆ ಪರಮಾತ್ಮನ ಸರ್ಕಾರದಲ್ಲಿ ಏನಾಗತ್ತೆ ಅಂತ ಕೇಳಿದ್ರೆ, ದೊಡ್ಡವರನ್ನು ನಿಂದಿಸಿದಷ್ಟು ಪುಣ್ಯವನ್ನೆಲ್ಲ ಕಳೆದುಕೊಂಡು ಕೊನೆಗೊಂದು ದಿವಸ ನಮ್ಮ ಮುಖಾವಲೋಕನವನ್ನು ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಪಾಪದ ಮೂರ್ತಿಗಳಾಗಿ ಕೂಡ್ತೇವೆ. ನಾವು ಮಾಡಬಾರ್ದು ಆ ಕೆಲಸವನ್ನು.
ಹಿರಿಯರಿದ್ದಾರೆ, ಅವ್ರ ಪುಣ್ಯ ಇದೆ, ಅವ್ರ ಸಾಮರ್ಥ್ಯ ಇದೆ, ಅವ್ರು ದಕ್ಕಿಸಿಕೊಳ್ಳುತ್ತಾರೆ. ನಮಗೇನು ಯೋಗ್ಯತೆ? ನಾವೇನು ಚಿತ್ರಗುಪ್ತರೇನು ಕೆಲಸ ಮಾಡ್ಲಿಕ್ಕೆ ಬಂದವರೇನು? ಕೆಲವ್ರು ಕೇಳ್ತಿರ್ತಾರೆ, ಮತ್ತು ಅವ್ರು ಮಾಡಿಲ್ಲೇನ್ರಿ, ನಾವ್ಯಾಕೆ ಮಾಡಬಾರ್ದು ಅನ್ನುವಂತಹ ದುರಹಂಕಾರಕ್ಕೆ ಬೀಳ್ತಾರೆ. ಅಪ್ಪ, ನಮ್ಮ ಚಿತ್ರಗುಪ್ತನ ಕೆಲಸ ಅಲ್ಲ, ನಮಗೆ ಚಿತ್ರಗುಪ್ತ ಅಂತಾಗಿ ಪರಮಾತ್ಮ ನಿಯಮನ ಮಾಡಿಲ್ಲ. ಅದಕ್ಕೆ ಅವರಿದ್ದಾರೆ, ಅವ್ರು ನೋಡ್ಕೊಳ್ತಾರೆ. ನಮ್ಮ ಕೆಲಸ ಎಷ್ಟು? ಏನಾದರೂ ಇದ್ದರೆ ದೊಡ್ಡವರ ಜೊತೆಗೆ ಮಾತನಾಡಿ ತಿಳಿದುಕೊಳ್ಬೇಕೇ ಹೊರತಾಗಿ ನಮ್ಮ ಕೈಯಾಗ ಅಸ್ತ್ರದ ಅಂತ ತಿಳ್ಕೊಂಡು ಹೇಳಿ ಮಾಡಬಾರ್ದು. ಅದು ಮಹಾದವಜ್ಞ. ದೊಡ್ಡವರಿಗೆ ಮಾಡಿರುವಂತಹ ಅಪಮಾನದಿಂದ ಪುಣ್ಯಗಳನ್ನೆಲ್ಲ ಕಳ್ಕೊಳ್ತೇವೆ. ಇನ್ನು ಪಾಪ, ಇದು ಏನದ ಕರ್ಮದ ನೋಡ್ರಿ, ಇದು ಹೆಂಗದ ಅಂದ್ರೆ ಸಂಚಿತ ಕರ್ಮ, ಇದು ಪ್ರಾರಬ್ಧ ಆಗ್ತದಲ್ಲ. ಇದನ್ನು ಎಷ್ಟು ದಿವಸ ಅಂತ ಕೇಳಿದ್ರೆ ಶ್ರೀಮದಾಚಾರ್ಯರು ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಎಲ್ಲಿ ಹೇಳಿದ್ದಾರೆ ಆಚಾರ್ಯ ಇದನ್ನ? ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳುವಾಗ ತತ್ವಪ್ರಕಾಶಕಾದಲ್ಲಿ ಟೀಕಾಕೃತ್ಪಾದ ಹೇಳ್ತಾರೆ, ನಾಭುಕ್ತಂ ಕ್ಷೀಯತೆ ಕರ್ಮ, ಕರ್ಮವನ್ನು ನೀವು ಭೋಗ ಮಾಡದ ಹೊರತು ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ದಿವಸ ಆದರೂ ಕಲ್ಪಕೋಟಿ ಶತೈರಪಿ, 100 ಕೋಟಿ ಕಲ್ಪಗಳು ಮೀರಿದರೂ ಕೂಡ ನಮ್ಮ ಕರ್ಮಗಳು ಮುಗಿಯೋದಿಲ್ಲ. ಸಂಚಿತ ಪ್ರಾರಬ್ಧ, ಸಂಚಿತ ಪ್ರಾರಬ್ಧ. ಗೀತಾ ಭಾಷ್ಯದಲ್ಲಿ ಟೀಕಾಕೃತ್ಪಾದರು ಶ್ರೀಮದಾಚಾರ್ಯ ಹೇಳಿದ್ದಕ್ಕೆ ವ್ಯಾಖ್ಯಾನ ಮಾಡ್ತಾ ಭಾಷ್ಯ ಹಾಗೂ ಟೀಕಾಗಳಲ್ಲಿ ಬಂದ ಒಂದು ವಾಕ್ಯ ಏನಾಗ್ತದೆ? ಸರಿ, ಅಂತೂ ಸಂಚಿತ ಕರ್ಮ ಅಂದರೆ ಮಾಡಿಟ್ಟ ಅಡಿಗೆ, ಪ್ರಾರಬ್ಧ ಅಂದರೆ ಉಣ್ಲಿಕ್ಕೆ ಶುರು ಮಾಡಿದ ಅಡಿಗೆ ಅಂತ ಗೊತ್ತಾಯಿತು. ಇದನ್ನು ಕಳ್ಕೊಳ್ಳಿಕ್ಕೆ ಬಂದ ಪಾಪಗಳನ್ನು ಪ್ರಾಯಶ್ಚಿತದಿಂದ ಕಳ್ಕೊಳ್ಬೇಕು, ಪುಣ್ಯವನ್ನು ದೊಡ್ಡವರಿಗೆ ವಿರೋಧ ಮಾಡಿ ಇತ್ಯಾದಿ ಇತ್ಯಾದಿ ಕಳ್ಕೊಳ್ಬೇಕು. ಒಂದು ಪ್ರಾರಬ್ಧವನ್ನು ಅನುಭವಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ಅಂತ ಇಟ್ಕೋಣಂತ. ಒಂದು ಕಾಳ ಜೋಳ ತಗೊಂಡೆ ಆ ಚೀಲ್ದಾಗಿಂದು, ಉಣ್ಲಿಕ್ಕೆ ಶುರು ಮಾಡಿದಾಗ ಏನಾಗ್ತದ ಅಂತ ಬರೀತಾರೆ ಶ್ರೀಮದಾಚಾರ್ಯ. ಪ್ರತಿಜನ್ಮ ಕೃತಾನಾಂ ಅನಂತಾನಾಂ ಕರ್ಮಣಾಂ ಭಾವಾತ್, ಪ್ರತಿ ಜನ್ಮದಲ್ಲೂ ಕೂಡ ನಾನು ಎಷ್ಟು ಕರ್ಮ ಮಾಡ್ತೇನೆ ಅಂದರೆ ಅನಂತ ಕರ್ಮಗಳನ್ನು ಮಾಡ್ತೇನಂತೆ, ಅನಂತ ಕರ್ಮಗಳನ್ನು ಮಾಡ್ತೇನಂತೆ. ಶ್ರೀಮದಾಚಾರ್ಯರು ಒಂದು ಮಾತು ಹೇಳ್ತಾರೆ, ಆ ಚತುರ್ದಶಮಾದ್ ಊರ್ಧ್ವಂ ಕರ್ಮಾಣಿ ನಿಯಮೇನತು ಕಾರಣಾನ. ಎಷ್ಟು ಕರ್ಮಗಳನ್ನು ಮಾಡ್ತೇವೆ ನಾವು? 14 ವರ್ಷ ಬಂದ ಮೇಲೆ 14 ವರ್ಷದವರೆಗೆ ಮಾಡಿದ ಕರ್ಮಗಳಿಗೆ ಸ್ವಲ್ಪ ರಿಯಾಯಿತಿ ಕೊಟ್ಟಿದ್ದು, ಇರಲಿ ಪರವಾಗಿಲ್ಲ ಮಾಫಿ ಮಾಡೋಣ ಅಂತ. 14 ಆದ ಮೇಲೆ ಏನೇನು ಕರ್ಮಗಳನ್ನು ಮಾಡ್ತಾ ಹೋಗ್ತೀವಲ್ಲ, ಆ ಎಲ್ಲ ಕರ್ಮಗಳು ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ, ಕಡಿಮೆ ಕಡಿಮೆ ಅಂದರೆ ಮುಂದಿನ 10 ಜನ್ಮಕ್ಕೆ ಬರುವಷ್ಟು ಕರ್ಮಗಳನ್ನು ಮಾಡಿಕೊಂಡಿರ್ತೇವಂತೆ. ಕಡಿಮೆ ಕಡಿಮೆ ಅಂದರೆ ನಾನು 14ನೇ ವರ್ಷ ಆದ ಮೇಲೆ ಇವತ್ತಿನವರೆಗೆ ಬದುಕಿದ್ದೇನೆ, ಇನ್ನೂ ಎಷ್ಟೋ ದಿವಸ ಬದುಕಿರ್ತೇನೆ ಅಂದರೆ ಇಷ್ಟರಲ್ಲಿ ನಾನು ಮಾಡುವ ಕರ್ಮಗಳು ಎಷ್ಟಾಗಿರ್ತದೆ ಅಂತ ಕೇಳಿದ್ರೆ ಮುಂದಿನ 10 ಜನ್ಮಕ್ಕೆ ಸಾಲಿಡ್ ಆಗಿ ಕರ್ಮಗಳನ್ನು ಮಾಡಿರ್ತೇವೆ. ಅಲ್ಲಿ ನೆಕ್ಸ್ಟ್ ಈಗ 10 ಜನ್ಮದ್ದಾಯ್ತಲ್ಲ, ಇದು ಮುಗಿಸ್ಕೊಂಡು ಬಂದೆ, ಅದರೊಳಗೆ ತೊಗೊಂಡೆ, 9 ಉಳಿತು, ಸಂತೋಷ ಆಯಿತು. ಆದ್ರೆ ಆ ಜನ್ಮಕ್ಕೆ ಮತ್ತೆ 10 ಮಾಡಿದೆ, 19 ಆಯ್ತು. ಮುಂದಿನ ಜನ್ಮಕ್ಕೆ ಬಂದೆ, ಅದರೊಳಗೆ 8 ಆಯ್ತು, ಇದಕ್ಕೆ ಮತ್ತೆ 10 ಆಯ್ತು, 28 ಆಯ್ತು. ಅದಕ್ಕೆ ಬಂದೆ 37 ಆಯ್ತು, ಅದಕ್ಕೆ ಬಂದೆ 46 ಆಯಿತು. ಎಂದು ಮುಗಿಯೋದು ಇದು ಕಾರ್ಯಕ್ರಮ? ಮುಗಿಯುವುದೇ ಇಲ್ಲ ಇದು. ಪ್ರತಿಜನ್ಮ ಕೃತಾನಾಂ ಅನಂತಾನಾಂ ಕರ್ಮಣಾಂ ಭಾವಾತ್ ನಚ ಸರ್ವಾಣಿ ಕರ್ಮಾಣಿ ಭುಕ್ತಾನಿ. ಎಲ್ಲ ಕರ್ಮಗಳನ್ನು ನಾನು ಭೋಗ ಮಾಡಿಬಿಡ್ತೇನೆ ಅಂದರೆ ಚಾನ್ಸ್ ಇಲ್ಲ. ಏಕಸ್ಮಿನ್ ಶರೀರೇ ಬಹೂನಿ ಕರ್ಮಾಣಿ ಕರೋತಿ, ಒಂದೊಂದು ಜನ್ಮದಲ್ಲೇ ಬಹಳ ಕರ್ಮಗಳನ್ನು ಮಾಡ್ತೇನೆ. ತಾನಿ ಚ ಏಕೈಕಾನಿ ಬಹುಜನ್ಮ ಫಲಾನಿ ಕರ್ಮಾಣಿ ಇತಿ ಅಸಮಾಪ್ತಿ. ಟೀಕಾಕೃತ ಶ್ರೀಮದಾಚಾರ್ಯ ಅಂತಾರೆ, ಆ ಒಂದೊಂದು ಕರ್ಮಗಳು ಬಹುಜನ್ಮಗಳನ್ನು ಕೊಡ್ತವೆ, ಆದ್ದರಿಂದ ಸಮಾಪ್ತಿಯಾಗೋ ಪ್ರಸಂಗ ಇಲ್ಲ. ಸೂಕ್ಷ್ಮ ಗಮನಿಸ್ರಿ. ಏನು ಅಂದರೆ ನಾವು ದೇಹದಿಂದಲೋ ಮಾತಿನಿಂದಲೋ ಮನಸ್ಸಿನಿಂದಲೋ ಕರ್ಮಗಳನ್ನು ಮಾಡ್ತಿರ್ತೇವೆ. ಇವತ್ತೇನಾಗಿರ್ತದೆ ನನಗೆ ಅಂದರೆ ಸಿಟ್ಟು ಬಂದಿದೆ. ಸಿಟ್ಟು ಬಂದಾಗ ಎದುರಿಗೆ ಇದ್ದವನಿಗೆ ಯಾರಿಗೋ ಬೈದು ಬಿಟ್ಟೆ ಅಂತ ಇಟ್ಕೊಳ್ರಿ, ಅಥವಾ ಹೊಡೆದೆ ಅಂತ ಇಟ್ಕೊಳ್ರಿ, ಮನಸ್ಸಿನಲ್ಲಿ ಏನೋ ಕೆಟ್ಟದ್ದು ಮಾಡಿದೆ ಅಂತ ಇಟ್ಕೊಳ್ರಿ. ಈ ಕರ್ಮಗಳೆಲ್ಲವೂ ಒಳಗಡೆಗೇನೆ ಶೇಖರಣೆ ಆಗಿ ಮುಂದೆ ಒಂದು ನನಗೆ ಜನ್ಮವನ್ನು ತಂದು ಕೊಡುವ ಕರ್ಮವಾಗಿ ಪರಿವರ್ತನೆ ಆಗುತ್ತೆ. ಬರೇ ಮುಂದಿನ ಜನ್ಮ, ಇವತ್ತು ನಾ ಬೈದೀನಿ, ಮುಂದಿನ ಜನ್ಮದಾಗ ಅವ ಹುಟ್ಟಿ ಬಂದು ನನಗೆ 4 ಬೈತಾನ ಅಲ್ಲ, ಅವ 4 ಹೊಡಿತಾನ ಅಲ್ಲ, ಅವ 4 ಹೊಡಿಬಹುದು, ಹೊಡೆದೇ ಇರಬಹುದು, ಬೈಬಹುದು, ಬೈದೇ ಇರಬಹುದು. ಆದರೆ ಇಂತಹ ಕರ್ಮಗಳು ಶೇಖರಿಸಿ ಏನಾಗ್ತದೆ ಅಂದರೆ ಮತ್ತೊಂದು ದೇಹ ಬರುವಂತಹದ್ದು. ನೋಡ್ರಿ, ಆ ದೇಹ ಹೆಂಗೆ ಬಂದಿರ್ತದ ಅಂತಂದರೆ ಉಮಾಮಹೇಶ್ವರ ಸಂವಾದದಲ್ಲಿ ಹೇಳ್ತಾರ. ಏನು ಅಂತ ಕೇಳಿದ್ರೆ, ನಮ್ಮ ಸ್ವಾಮಿಗಳು ಪ್ರವಚನ ಮಾಡುವಾಗ ಬಹಳ ವಿಸ್ತಾರ, ನನಗೆ ಆಶ್ಚರ್ಯ ಆಗ್ತದೆ. ಹಾಗೆ ಇದ್ದಾರೆ ಸ್ವಾಮಿಗಳು, ನಡ್ಕೊಂಡ್ಬಿಟ್ರೆ ಉಮಾಮಹೇಶ್ವರ ಸಂವಾದದಲ್ಲಿ ಏನು ಮಾಡಬಾರದು ಅಂತ ಹೇಳ್ಯಾರ. ಒಂದೂ ಕೆಟ್ಟ ಕರ್ಮಗಳನ್ನು ಸರ್ವಾತ್ಮನ ಮಾಡುವುದಿಲ್ಲ, ಮನಸ್ಸಾರೆ ಮಾಡುವುದಿಲ್ಲ ಎಂದು ನೋಡಿದ್ದೇನೆ. ನಾನು ಹತ್ತಿರದಲ್ಲಿ ಅನುಭವಿಸಿದ್ದೇನೆ. ಯಾಕೆ ನಾನು ನಮ್ಮ ಸ್ವಾಮಿಗಳು ಹೇಳ್ತೀನಿ ಅಂದರೆ, ಪರಿಚಯದವರು ಉಳಿದವ್ರ ಬಗ್ಗೆ ನಾವು ಇಲ್ಲ ಅಂತ ಹೇಳ್ತಿಲ್ಲ, ನಮಗೆ ಪರಿಚಯ ಇದ್ದವ್ರು ನಾವು ಹೇಳ್ತಿದ್ದೀವಿ. ಎಂದೂ ಅಂಥ ಕೆಲಸವನ್ನು ಮಾಡಬಾರ್ದು, ಕರ್ಮಗಳನ್ನು ಮಾಡಬಾರ್ದು, ಶುದ್ಧ ಸತ್ಕರ್ಮಗಳನ್ನು ಮಾಡಬೇಕು. ಯಾರದ್ದಾದರೂ ಆ ಉಮಾಮಹೇಶ್ವರ ಸಂವಾದದಲ್ಲಿ ಹೇಳುವಾಗ ನಮ್ಮ ಸ್ವಾಮಿಗಳು ಹೇಳಿದ್ದು ಅಲ್ಲಿದೆ. ಸ್ವಾಮಿಗಳು ಹೇಳಿದ್ದು ಮಹಾಭಾರತದಲ್ಲಿ ವೇದವ್ಯಾಸದೇವರು ಹೇಳಿದ್ದನ್ನೇ ಹೇಳಿದ್ದಾರೆ ಸ್ವಾಮಿಗಳು. ಮೈ ಮೇಲೆ ಎಲ್ಲಾದರೂ ಗುಳ್ಳಿಗಳಾಗಿರ್ತದಲ್ಲ, ಅವ್ರನ್ನ ಅಂತೀವಿ ಅಂತ ಅರ್ಥ ಅಲ್ಲ ಅದಕ್ಕೆ.
ಹಾಗಾಗಿದ್ದರೆ ಅದು ಎದರ ಫಲ ಅಂತ ಕೇಳಿದ್ರೆ, ಜನ್ಮಾಂತರದಲ್ಲಿ ಇನ್ನೊಬ್ಬರಿಗೆ ಗುದ್ದಿ 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 ಇಟ್ಟಿರ್ತಾರಲ್ಲ, ಅದರ ಫಲವಾಗಿ ಈ ಜನ್ಮದಲ್ಲಿ ಮೈ ತುಂಬ ಗುಳ್ಳೆಗಳೆಲ್ಲ ಆಗಿರ್ತದಂತೆ. ನೋಡ್ರಿ, ನಮಗನಿಸ್ಬಹುದು ಅದು ಒಂದು ಕರ್ಮ ಏನು ಮಾಡೀತು ಅಂತ. ಅದು ಒಂದು ಗುದ್ದಿದ್ದು ಬರೋ ಜನ್ಮದಲ್ಲಿ ಒಂದು ಗಂಟೆ ಇಟ್ಕೊಂಡು ಬಂದಿರ್ತೀವಿ. ಕೆಲವರು ಕೇಳ್ತಿರ್ತಾರಲ್ಲ, ನಿಮ್ಮ ಅಪ್ಪನ ಗಂಟೆ ಏನು ಹೋಗ್ತದೆ ಅಂತ ಅಂತಿರಂಗಿಲ್ಲ. ಅವ ಗಂಟೆ ಇಟ್ಕೊಂಡು ಬಂದಿರ್ತಾನೆ ಅಪ್ಪಂದು, ಅವರ ಅಪ್ಪಂದು ಜನ್ಮಾಂತರದ್ದು ಕಟ್ಕೊಂಡು ಬಂದಿರ್ತಾನೆ. ಇದು ಬರೇ ಇಷ್ಟದ್ದು. ಇನ್ನು ಕೆಲವೊಮ್ಮೆ ನಾವು ಅನ್ಕೊಂಡಿರ್ತೇವೆ ಏನು ಅಂದರೆ, ಯಾರೋ ಸುಮ್ಮನೆ ತಂಪಾಡಿ ತಾವು ಕೂತಿರ್ತಾರೆ, ಅವು ಅಂತ ಹೆದರಿಸ್ಬಿಡ್ತೀವಿ ಅವರಿಗೆ. ಇದೊಂದು ಕರ್ಮ. ಇದರಿಂದ ಏನಾಗ್ತದೆ ಅಂತ ತಿಳ್ಕೊಂಡು ಅದಕ್ಕೆ ನಮ್ಮ ಸ್ವಾಮಿಗಳು ಹೇಳುವ ಕಾಲಕ್ಕೆ ಹೇಳ್ತಾರೆ, ನಮ್ಮನ್ನು ಎಲ್ಲಿ ಹುಟ್ಟಿಸ್ತಾರೆ ಅಂದರೆ, ಎಲ್ಲಿ ಟೆರರಿಸ್ಟ್ಗಳು ವಾಸ ಮಾಡ್ತಿರ್ತಾರೋ, ಎಲ್ಲಿ ಬಾಂಬುಗಳು ಬೀಳುತ್ತಾವೋ ಅಲ್ಲಿ ಹುಟ್ಟಿಸ್ತಾರೆ. ಸದಾ ಭಯದಲ್ಲಿ ಇರ್ತೇವೆ. ಯಾಕೆ ಅಂದರೆ, ಇನ್ನೊಬ್ಬರಿಗೆ ಅವು ಅಂತ ಮಾಡಿದ್ದೆಲ್ಲಪ್ಪ, ಅದರ ಫಲ ಇದು ಉಣ್ಣು, ಬೇರೆ ಏನು ಹೇಳಬೇಕಾಗಿಲ್ಲ. ಆದ್ದರಿಂದ ನಾವು ಮಾಡುವ ಯಾವ ಒಂದು ಕರ್ಮಗಳು ಮುಂದಿನ ಜನ್ಮದಲ್ಲಿ ಏನು ಫಲ ಕೊಡ್ತದೋ ಗೊತ್ತಿಲ್ಲ ನಮಗೆ. ಸಂಚಿತವಾದ ಕರ್ಮ ಪ್ರಾರಬ್ಧವಾದಾಗ ಮಾತ್ರ ಅರ್ಥ ಆಗ್ತದೆ. ಎಲೆ ಮೇಲೆ ಬೀಳ್ತದಲ್ಲ, ಎಲೆ ಮೇಲೆ ಬಿದ್ದಾಗ ಕಲಿಸಿಕೊಂಡು ತುತ್ತು ತಗೊಳ್ತೀವಲ್ಲ, ಆಹಾ ಈ ಕರ್ಮ ನಾನು ಮಾಡಿದ್ನೆ, ಓಹೋ ಈ ಕರ್ಮ ನಾನು ಮಾಡಿದ್ನೆ. ಭಾಳ ಬಿಸಿ ಬಿಸಿ ಖಾರದ್ದು ಉಣ್ಲಿಕ್ಕೆ ಹತ್ರ ಕಣ್ಣಾಗೋ ನೀರು ಬರ್ತಾ ಇಲ್ರಿ, ಹಂಗಾಗ್ತದೆ ಪರಿಸ್ಥಿತಿ. ಅದಕ್ಕೆ ಕರ್ಮ ಮಾಡುವ ಕಾಲದಲ್ಲಿ ಎಚ್ಚರ ಇರಬೇಕು. ಆಚಾರ್ಯರಂತಾರೆ, ತಾನಿಚ ಏಕೈಕಾನಿ ಬಹುಜನ್ಮ ಫಲಾನಿ ಕರ್ಮಾಣಿ ಇತ್ಯಸಮಾಪ್ತಿ. ಟೀಕಾಕೃತ್ಪಾದರಂತಾರೆ, ಪುರುಷತ್ವೇನ ಅನಾದೌ ಸಂಸಾರೇ ಅಧಿಕೃತ ಅನಂತ ಜನ್ಮ ಸಂಭವಾತ್ ತತ್ರ ಕೃತಾನಾಂ ಅನಂತ ಕರ್ಮಣಾಂ ಭಾವಾತ್. ಎಲ್ಲರಿಗೂ ಪುರುಷತ್ವ ಅರ್ಥಾತ್ ಕರ್ಮ ಮಾಡುವ ಅಧಿಕಾರ ಬಂದ ದೇಹ ಉಂಟು. ಮಾಡ್ತಾ ಇದ್ದೇವೆ. ಸರಿ, ಈಗೇನಾಯಿತು ಅಂತಂದರೆ ಎಷ್ಟು ಕರ್ಮಗಳಿವೆ ಅಂತ ಗೊತ್ತಾಯ್ತು. ಈಗ ಸಂಚಿತ ಅದು ಪ್ರಾರಬ್ಧಕ್ಕೆ ಬಂದಾಗ ಏನಾಯಿತು ಅಂತ. ಅದಕ್ಕೆ ಒಮ್ಮೆಲೆ ಹೋಯಿತು ಅಂತ ಇಟ್ಕೊಳ್ರಿ. ಒಮ್ಮಿಂದೊಮ್ಮೆಲೆ ಠಕ್ಕತ್ತು ಒಟ್ಟು ಖಾಲಿ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ಅಪರೋಕ್ಷ ಜ್ಞಾನ. ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯ ಹೇಳುವಾಗ, ತಥಾ ಉಪಾಸ್ಯ ಅಂಜಸ ದೃಷ್ಟಂ ಬ್ರಹ್ಮ ಪಾಪಂಚ ಭಸ್ಮಸಾತ್ ಕರೋತಿ ನಿಖಿಲಂ ಪೂರ್ವಂ ಪಾಶ್ಚಾತ್ಯಸ್ಯಾಪ್ಯಸಂಗತಾಂ. ಈಗ ಅರ್ಥ ಆಗ್ತದೆ ಅಪರೋಕ್ಷ ಜ್ಞಾನ ಆದಾಗ ಸಂಚಿತ ಕರ್ಮಗಳು ಹೋಗುವುದು ಅಂದರೆ ಏನು ಅಂತ ಈಗ ಅರ್ಥ ಆಗ್ತದೆ. ಯಾವ್ದ್ಯಾವ್ದು ಹೋಯ್ತು ಹೇಳೋಣಂತ ಸಂಚಿತ ಕರ್ಮಗಳು ಯಾವ್ದು ಹೋಯ್ತು ಈಗ ನಮಗೆ? ಈಗ ಹೇಳಿದ್ದೆಲ್ಲ ಬೈದದ್ದು, ಅಂದದ್ದು, ಭಯಪಟ್ಟದ್ದು, ಇವೆಲ್ಲ ಅವ ಅಂತ ಇಟ್ಕೊಳ್ರಿ. ದೇವರ ಸಾಕ್ಷಾತ್ಕಾರ ಆಯಿತು, ಅದು ಏನೇನು ಮುಂದೆ ನಮಗೆ ಜನ್ಮ ಬರಬೇಕಾಗಿದೆ, ಹೋಯ್ತು ಕಲ ಸುಟ್ಟು ಹೋಗ್ಬಿಡ್ತು. ಎಲ್ಲಿ ಹೋತೋ ಗೊತ್ತಿಲ್ಲ. ಯಾಕೆ? ಭಗವದ್ ದರ್ಶನದ ಸಾಮರ್ಥ್ಯ ಅದು. ಆಗಾಮಿ ಕರ್ಮಗಳ ಲೇಪ ಇಲ್ಲ, ಅದು ಬಿಡ್ರಿ. ಹಾಗಾದರೆ ಈಗ ಉಳಿತ್ಯಾವುದು? ಸಂಚಿತ ಕರ್ಮಗಳೆಲ್ಲವೂ ಭಗವದ್ ದರ್ಶನದಿಂದ ನಾಶ ಆಯಿತು. ಮಾಡಿಟ್ಟ ಅಡಿಗೆಲ್ಲ ಯಾರೋ ಮುಟ್ಟಿ ಮೈಲಿಗೆ ಮಾಡಿಬಿಟ್ರು. ನಮಗದಲ್ಲ ದೃಷ್ಟಾಂತ, ಚಲೋ ದೃಷ್ಟಾಂತ. ಪಾಪ ಆಚಾರು ಅಡಿಗೆ ಮಾಡ್ಕೊಂಡು ಇಟ್ಕೊಂಡಿದ್ರು, ಸ್ವಯಂ ತಾವೇ ಮಾಡಿ ಇಟ್ಕೊಂಡಿದ್ರು, ಮೈಲಿಗೆ ಆಗ್ಬಿಡುತ್ತೆ ಅಡಿಗೆ ಅಂತಂದ್ರೆ ಈಗ ಆಚಾರ ಕಥೆ ಏನು? ಆ ಅಡಿಗೆ ಅಂತೂ ಮೈಲಿಗೆ ಊಟ ಮಾಡ್ತಾರೆ. ಎಲೆಯಾಗ ಹಾಕ್ಕೊಂಡದ್ದಷ್ಟು ತಿನ್ಬೇಕಲ್ಲ ಈಗ ಅದನ್ನು ಹೆಂಗೆ ಮಾಡೋದು? ಈಗ ಅದಕ್ಕೇನಂತಾರೆ ಪ್ರಾರಬ್ಧ. ಅದು ಏನಾಗ್ತದೆ ಅಂತ ಕೇಳಿದ್ರೆ ವೇದವ್ಯಾಸ ದೇವರಂತಾರ ಉಪಮರ್ಧಂ, ಕಡಿಮೆ ಮಾಡಿಕೊಳ್ಬಹುದಂತೆ. ಅದನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಬರ್ತದಂತೆ. ಆರಬ್ಧ ಕರ್ಮಣೋಪಿ ಕಿಂಚಿತ್ ಭುಕ್ತಸ್ಯ ಜ್ಞಾನೇನ ಉಪಮರ್ಧಂ ಏಕೆ ಪಠಂತಿ. ನಮ್ಮ ಜ್ಞಾನ, ನಮ್ಮ ಭಕ್ತಿ, ನಮ್ಮ ಪ್ರಾಯಶ್ಚಿತ್ತಗಳು, ನಮ್ಮ ವೈರಾಗ್ಯ ಎಷ್ಟಿರಬೇಕು ಅಂತಂದರೆ, ಉಣ್ಣಲಿಕ್ಕೆ ಪ್ರಾರಂಭ ಮಾಡಿದ ಪ್ರಾರಬ್ಧ ಕರ್ಮದಲ್ಲಿ ಅರ್ಧಕ್ಕರ್ಧ ಇಳಿಬೇಕು. ಅಂದರೆ ಅದರ ಶಾಖ ಕಡಿಮೆ ಆಗಬೇಕು. ಕರ್ಮ ಇಳಿಯೋದಿಲ್ಲ, ಅದಿರ್ತದೆ, ಶಾಖ ಕಡಿಮೆ ಆಗಬೇಕು ಅದರದ್ದು. ಉಪಮರ್ಧ ಅಂದರೆ ಈಗ ಒಂದು ದೊಡ್ಡ ಕಲ್ಲು ದೂರಿಂದ ಬಿದ್ದಾಗ ಅದರಿಂದ ಆಗುವ ಪೆಟ್ಟಿಗೂ ಹತ್ತಿರದಿಂದ ಬಿದ್ದಾಗ ಆಗುವ ಪೆಟ್ಟಿಗೂ ವ್ಯತ್ಯಾಸ ಇರ್ತದೆ. ನಾನು ಮೆಟ್ಟಲ ಮೇಲಿಂದ ಇಳಿಯುವಾಗ ಜಾರಿ ಬಿದ್ದಾಗಲೂ, ಮಗುವು ಜಾರಿ ಬಿದ್ದಾಗಲೂ ವ್ಯತ್ಯಾಸ ಇರ್ತದೆ. ಮಗು ಜಾರಿ ಬಿದ್ದಾಗ 2 ನಿಮಿಷ ಅಳ್ತದ, ಮರ್ತು ಬಿಡ್ತದೆ, ಮಗುದು ಹೋಗ್ತದ್ರಿ. ನಾವು ಜಾರಿ ಬಿದ್ದಲ್ಲಿ ಇಡೀ ಊರಿಗೆ ಗೊತ್ತಾಗಿರ್ತದೆ, ಪಾಪ ಆಚಾರ ಬಿದ್ರಂತೆ ಅಂತ ಹೇಳಿ ಇಡೀ ಊರಿಗೆ ಗೊತ್ತಾಗಿರ್ತದೆ. ಯಾಕೆ? ಕೈಗೆ ಕಾಲಿಗೆ ಇಷ್ಟು ಲಟ್ ಬ್ಯಾಂಡೇಜ್ ಹಾಕೊಂಡು ಆಡ್ತಿರ್ತೀವಿ ಅಲ್ವಾ? ಹಾಗೆಯೇ ಅಷ್ಟು ವ್ಯತ್ಯಾಸ ಆಗ್ತದೆ. ಪ್ರಾರಬ್ಧ ಕರ್ಮ ಜಸ್ಸೆಯು ಅಲ್ರಿ. ಮತ್ತು ಪ್ರಾರಬ್ಧ ಕರ್ಮ ಉಣಬೇಕು, ಉಣ್ಣದೇನೆ ತೀರೋದಿಲ್ಲ, ಕಲ್ಪ ಕೋಟಿಗಳು ಬಂದರು ಅಂತ ಆಗಲೇ ಹೇಳಿದ್ರೆ ಈಗ ಇದ್ದಕ್ಕಿದ್ದಂಗೆ ತೀರಬಹುದು ಅಂತೀರಲ್ಲ ಅಂದರೆ ಶ್ರೀಮದಾಚಾರ್ಯ ಅಂತಾರೆ. ಅದಕ್ಕೊಂದು ದೃಷ್ಟಾಂತ ಕೊಡ್ತೇನೆ. ಏನು ಶ್ರೀಮದಾಚಾರ್ಯ ಕೊಟ್ಟ ದೃಷ್ಟಾಂತ? ಪ್ರಾರಬ್ಧ ಕರ್ಮವನ್ನು ಉಣ್ಲೇಬೇಕು, ಕರೆಕ್ಟು. ಆದರೆ ಉಂಡೇ ತೀರಿಸಬೇಕು ಅಂತೇನಿಲ್ಲ. ಪ್ರಾಯಶ್ಚಿತ್ತದಿಂದಲೂ ದೊಡ್ಡವರ ಮಾತಿನಿಂದಲೂ ನೋಡ್ರಿ, ಇದೊಂದು ಶ್ರೀಮದಾಚಾರ್ಯ ಕೊಡುವ ಉಪಾಯ. ಏನೋ ಪಾಪ ಮಾಡಿದ್ದೇವೆ, ತಪ್ಪಾಗಿದೆ, ತಿಳಿಲಿಲ್ಲ, ಆಮೇಲೆ ಗೊತ್ತಾಯಿತು ತಪ್ಪು ಮಾಡಿದ್ವಿ ಅಂತ ದೊಡ್ಡವರ ಹತ್ರ ಹೋಗಿ, ನಂದು ಇಂಥದ್ದೊಂದು ಅಪರಾಧ ಆಗಿದೆ, ನೀವು ಒಂದು ಮಾತು ದಯಮಾಡಿ ಏನನ್ನಬೇಕು ಮನಸ್ಫೂರ್ತಿಯಾಗಿ, ಆಯ್ತಪ್ಪ ತಿಳಿಯದೇ ಮಾಡಿದ್ದಿ, ಪರಮಾತ್ಮ ಆ ಪಾಪವನ್ನು ಪರಿಹಾರ ಮಾಡ್ತಾನೆ ಅಂತ ಇಷ್ಟು ಹೇಳಿದರೆ
ಅವರ ಮಾತಿನಿಂದ ಆ ಪಾಪದಲ್ಲಿ ಕಡಿಮೆ ಆಗ್ತದೆ. ಅದೇನು ಶಿಕ್ಷೆಯಾಗಬೇಕಾಗಿದೆಯೋ ಅದು ಕಡಿಮೆ ಆಗುತ್ತೆ. ಬಿದ್ದು ಕೈಕಾಲು ಮುರ್ಕೊಂಡು ತಲೆ ಮಡ್ಕೊಂಡು ಹಾಸ್ಪಿಟ್ಲ್ ಆಗಿರೋರು ಕೈಕಾಲು ಉಳುಕಿ 1-8 ದಿವಸ ಮನೆಯಾಗ ಅಷ್ಟೇ ಕುರ್ಚಿ ಮೇಲೆ ಕುತ್ಕೊಂಡು ಚೇರ್ಮನ್ ಅಂತ ಕರ್ಸ್ಕೊಂಡಿರ್ತೀವಿ ಅಷ್ಟೇ. ಯಾಕೆ ಚೇರ್ಮನ್ ಆದ್ರೆ ಇವರು ಅಂದ್ರೆ ಆ ಜ್ಞಾನಿಗಳ ಕಡೆ ಹೋಗಿ ತಪ್ಪಾತು ಅಂತ ಕೇಳ್ಕೊಂಡು ಬಂದಿದ್ರಲ್ಲ, ಅವರ ಮನಸ್ಫೂರ್ತಿ ಹರಿಸಿದ್ರಲ್ಲ, ಅದರ ಫಲವ. ಹೆಂಗ ವಿಷ ಕುಡ್ದಾನಂತ ಇಟ್ಕೊಳ್ರಪ್ಪ. ವಿಷ ಕುಡ್ದಾಗ ಸತ್ತೇ ಹೋಗ್ತಾನಂತಿಲ್ಲ, ವಿಷ ಸಾಯಿಸುವುದು ಖರೆ. ಮಧ್ಯದಲ್ಲಿ ವೈದ್ಯರು ಪ್ರವೇಶ ಮಾಡಿ ಔಷಧವನ್ನು ಕೊಟ್ಟರೆ ಆ ವಿಷದ ಬಾಧೆ ಪರಿಹಾರ ಆಗ್ತದೆ. ಎಷ್ಟೋ ಜನ ವಿಷ ಕುಡಿದವರು ಬದುಕಿ ಬಂದದ್ದುಂಟು. ಇತಿಹಾಸದಲ್ಲಿ ನಾವು ನೋಡ್ತೇವೆ. ಅವು ಕುಡಿಯೋ ಕಾಲಕ್ಕೆ ಕುಡಿದು ಬಿಟ್ಟಿರ್ತಾರೆ, ಆಮೇಲೆ ಬೇಸರ ಆಗ್ತವ್ರಿಗೆ, ಅಯ್ಯೋ ಕುಡಿಬಾರ್ದಾಗಿತ್ತು ನಾನು ಅಂತ ಆಮೇಲೆ ಅನ್ನಿಸ್ತದೆ. ಮೊದಲಿಗೆ ವಿಚಾರ ಮಾಡ್ಬೇಕಲ್ಲ ನೀವು. ವಿಷ ತಗೊಂಡು ಬಂದು ಬಾಟ್ಲಿನ ಕೈ ಹಾಕ್ಕೊಂಡು ಕುಡಿಯೋ ತನಕ ಅನ್ಸಿರಂಗಿಲ್ರಿ. ಕುಡಿದ ಮೇಲೆ ತ್ರಾಸ ಆಗ್ಲಿಕ್ಕೆ ಶುರು ಆಗ್ತಾ ನೋಡ್ರಿ. ಕುಡಿಬಾರ್ದಾಗಿತ್ತು ನಾನು ಅಂತ ಡಾಕ್ಟರ್ ಕಡೆ ಓಡಿ ಹೋಗಿರ್ತಾರೆ. ಅವರೇನೇನೋ ಮಾಡಿ ಅದನ್ನು ಹೊರಗೆ ಹಾಕಿ ಬದುಕಿಸ್ತಾರೆ. ಹಾಗಾದರೆ ವಿಷವೂ ಒಳಗೆ ಪ್ರವೇಶ ಆಗಿದೆ. ಅದು ತನ್ನ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಪ್ರಾರಬ್ಧ ಕರ್ಮ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ವೈದ್ಯರಂಥವರು ಬಂದಂತೆ ಪ್ರಾರಬ್ಧಕ್ಕಿದು ಪ್ರಾಯಶ್ಚಿತ್ತವೋ ದೊಡ್ಡವರ ಅನುಗ್ರಹವೋ ಇತ್ಯಾದಿ ಜ್ಞಾನ ಭಕ್ತಿ ವೈರಾಗ್ಯಗಳು ಅದರಿಂದ ಎಲ್ಲವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಬರ್ತದೆ. ಇಷ್ಟ ಆಯ್ತು. ಇದನ್ನು ಯಾಕೆ ಹೇಳಬೇಕಾಯ್ತು ನಾನು ಅಂತ ಕೇಳಿದ್ರೆ, ರಾಯರ ವಾಕ್ಯ ಅಷ್ಟು ದೊಡ್ಡದಿದೆ. ಅದು ಏನು ದೊಡ್ಡದಿದೆ ಅಂತ ಕೇಳಿದ್ರೆ, ಉಪಾಸನೆಯ ಏನು ಉಪಾಸನ ಅದು ಸಂಜಾತ ಸ್ವಸ್ವಯೋಗ್ಯ ಭಗವದ್ರೂಪ ವಿಶೇಷ ದರ್ಶನ ಭೋಗಾಭ್ಯಾಂ ವಿನಷ್ಟ ಅನಿಷ್ಟ ಸಂಚಿತ ಪ್ರಾರಬ್ಧ ಲಕ್ಷಣ ಅಶೇಷ ಕರ್ಮಣಾಂ. ಈ ಎಲ್ಲ ಕರ್ಮಗಳನ್ನು ಕಳೆದುಕೊಂಡೆವು. ಒಂದು ಪ್ರಾರಬ್ಧ ಉಳಿದಿತ್ತು, ಅದನ್ನು ಭೋಗದಿಂದ, ಸಂಚಿತ ಇತ್ತು, ಆಗಾಮಿ ಇತ್ತು, ಅದನ್ನು ಭಗವಂತನ ದರ್ಶನದಿಂದ ನಾವೇನು ಮಾಡಿದ್ದೇವೆ, ಕಳೆದುಕೊಂಡಿದ್ದೇವೆ. ಮುಂದೆ ಹೋಗ್ಬೇಕೀಗ ಏನಾಯಿತು? ಸ್ವಸ್ವಯೋಗ್ಯತಾನುಸಾರೇಣ ಸಂಪೂರ್ಣ ಸಾಧನಾನಾಂ. ಸಾಧನ ಸಂಪೂರ್ಣ ಆಯ್ತು. ಪಾಪ ಇದು ಮುಗೀತಲ್ಲ. ಲಿಂಗದೇಹ ಇದು ಏನು ಪ್ರಾರಬ್ಧ ಕರ್ಮ ಒಂದು ಉಳಿದಿತ್ತು, ಉಪವರ್ಧವಾಯಿತು, ಸಂಚಿತಾಗಾಮಿಗಳು ಹೊರಟು ಹೋಗಿದೆ, ಅಪರೋಕ್ಷ ಜ್ಞಾನವಾಗಿದೆ, ಸಾಧನ ಪೂರ್ಣ ಆಯಿತು ಅಂತ ಇಟ್ಕೊಳ್ರಿ. ಆದಾಗ ಮುಂದೇನಾಗ್ತದೆ ಅಂದರೆ, ಪೂರ್ವಕಲ್ಪೆ ಬ್ರಹ್ಮಣ ಸಖ ವಿರಜಾನದಿ ಸ್ನಾನೇನ ತ್ಯಕ್ತ ಲಿಂಗಾನಾಂ. ಇದು ಬರಬೇಕಲ್ಲ. ಈಗ ಏನು ಬರಬೇಕು? ಲಿಂಗದೇಹ ಭಂಗ ಆಗಬೇಕಲ್ಲ. ಯಾವಾಗ ಏನು ಮಧ್ಯದಲ್ಲಿ ಸಾಕಷ್ಟು ಚಾಪ್ಟರ್ಗಳು ಬಿಟ್ಟಿದ್ದೀವಿ. ಯಾಕಂದರೆ ರಾಯರು ಅಷ್ಟಷ್ಟೇ ಕೊಟ್ಟದ್ರಿಂದ ಅಷ್ಟಷ್ಟೇ ಹೇಳ್ತಿದ್ದೀವಿ. ಯಾಕಂದ್ರೆ ಈಗ ಅಪರೋಕ್ಷ ಜ್ಞಾನಿ ಚರಮ ಶರೀರವನ್ನು ಬಿಡ್ತಾನೆ. ಕೊನೆ ದೇಹವನ್ನು ಬಿಟ್ಟ ಮೇಲೆ ಇವನು ಮುಂದಿನ ಲೋಕಗಳೆಲ್ಲ ಹೆಂಗದ, ಅರ್ಚನಾದಿ ಮಾರ್ಗಗಳಿಗೆ ಹೇಳಬೇಕು, ಅರ್ಚನಾದಿ ಮಾರ್ಗಗಳ ಮೂಲಕ ಪ್ರವೇಶ ಮಾಡಬೇಕು ಹೋಗ್ತಾ ಹೋಗ್ತಾ. ಅದಾದ ಮೇಲೆ ಶ್ವೇತದ್ವೀಪ ಅನಂತಾಸನ ವೈಕುಂಠಗಳ ಬ್ರಹ್ಮಲೋಕದವರೆಗೆ ಹೋಗಬೇಕು, ಅವೆಲ್ಲ ಲಯ ಆಗಬೇಕು. ಲಯ ಆದ ಮೇಲೆ ಭೂಮಿ ಹೋಗಬೇಕು, ಜಲಾವರಣದಲ್ಲಿ ಹಿಂದಿನ ಎಲ್ಲ ಆವರಣಗಳು ಹೋಗಬೇಕು, ಮಹತ್ತತ್ವ ಅಹಂಕಾರ ತತ್ವದವರೆಗೆ ಹೋಗಿ ಪೂರ್ಣ ಪ್ರಳಯ ಆಗ್ಬೇಕ್ರಿ. ಇದಿಷ್ಟು ಕಥೆ ಅದರಿ ಅದು. ಆದರೆ ಲಿಂಗದೇಹ ಭಂಗ ಮಾತ್ರ ಇದೇ ಸತ್ಯ ಆಗಿರ್ತದೆ. ಆದ್ದರಿಂದ ಅದನ್ನು ಸಂಕ್ಷೇಪದಲ್ಲಿ ರಾಯರು ತಿಳಿಸಿದ್ದಾರೆ. ಆ ಮಾತನ್ನು ಹೇಳ್ತಿದ್ದೀರಿ. ಪೂರ್ವಕಲ್ಪೆ ಬ್ರಹ್ಮಣ ಸಹ ವಿರಜಾನದಿ ಸ್ನಾನೇನ ತ್ಯಕ್ತ ಲಿಂಗಾನಾಂ. ಇದನ್ನ ಶಬ್ದಗಳು ಬಹಳ ಗಂಭೀರವ, ಚೂರು ಹೇಳೋಣಂತ. ಬ್ರಹ್ಮಣ ಸಹ ಅಂತ ಯಾಕೆ ಅನ್ಬೇಕಾಯಿತು? ತ್ಯಕ್ತಲಿಂಗಾನಾಮ್ ಅಂತ ತಿಳ್ಕೊಂಡು ಬ್ರಹ್ಮದೇವರ ಜೊತೆಗೇನೆ ಸ್ನಾನ ಮಾಡಿ ಕಳ್ಕೊಳ್ಬೇಕು. ಯಾಕ? ನದಿ ಅದ, ನಮ್ಮಿಷ್ಟಕ್ಕೆ ನಾವು ಹೋಗ್ತೀವಿ, ಸ್ನಾನ ಮಾಡಿಬಿಡ್ತೀವಿ. ಈ ಕೆಲವು ಏನಾಗಿರ್ತದ್ರಿ, ಆಚಾರ್ಯ ಜೊತೆ ಯಾತ್ರಕ್ಕೆ ಹೋಗಿರ್ತಾರೆ. ಯಾತ್ರಕ್ಕೆ ಹೋದಾಗ ಆಚಾರು ಅವರೆಲ್ಲರಿಗೂ ರೂಮಿನ ವ್ಯವಸ್ಥೆ, ಅಡಿಗೆ ವ್ಯವಸ್ಥೆ, ಊಟದ ವ್ಯವಸ್ಥೆ, ಶ್ರಾದ್ದ ಪಕ್ಷದ ವ್ಯವಸ್ಥೆ ಎಲ್ಲ ಮಾಡಿಸಿ ಬರೋ ತನಕ ಅಂದ್ರೆ ಇವ್ರಿಗೆ ಕೂಡ್ಲಿಕ್ಕೆ ಆಗ್ತಿರಂಗಿಲ್ಲ ಕೆಲವು ಯಜಮಾನ್ರಿ. ಅಂದ್ರೆ ಆಚಾರ ಬಂದ್ಮೇಲೆ ಆಚಾರ ಜೊತೆಗೆ ಮಾಡ್ಬೇಕೇನ ಸ್ನಾನ? ನಮ್ಮಿಷ್ಟಕ್ಕೆ ನಾವು ಹೋಗಿ ಮಾಡಿ ಬಂದ್ರೆ ಆತಪ್ಪ ಅಂತ ತಿಳ್ಕೊಂಡು ಹೇಳಿ ದುಡು ಪಂಜಾ ಉಟ್ಕೊಂಡು ಒದ್ದಿ ಉಟ್ಕೊಂಡು ಸ್ನಾನ ಮಾಡಿ ಎಲ್ಲ ಮಾಡಿ ಮ್ಯಾಲೆ ಬಂದು ಕೂತಿರ್ತಾರೆ. ಆಮೇಲೆ ಆಚಾರ ಸ್ನಾನಕ್ಕೆ ಇಳಿತಾರೆ. ಅವ್ರಂತಾರೆ, ಹಾಗೆ ನಂದೇ ನಿನ್ನ ತಲೆಗೆ ಶೋ ಬೇಡ ಅಂತ ಹೆಂಡತಿ ಬಂದು ಹೇಳ್ತಾರೆ, ಅಲ್ರಿ ಇಳಿದೀರಿ ಎಲ್ಲ ಸ್ನಾನ ಆಗಿದೆ, ಆಚಾರ ಸಂಕಲ್ಪ ಮಾಡಿಸ್ಯಾರಲ್ಲ, ಮತ್ತು ನೀವು ಸಂಕಲ್ಪ ಮಾಡಿರೇನು? ಇಲ್ಲ, ಮತ್ತು ಅದಕ್ಕೆ ಅವಸರ ಮಾಡಬೇಡ್ರಿ ಅಂತ ಹೇಳಿದ್ದು. ಮತ್ತೆ ಬರ್ರಿ ಅಂತ ಮತ್ತೆ ಪಂಜಾ ಉಟ್ಕೊಂಡು, ಹಸಿ ಪಂಜಾ ಉಟ್ಕೊಂಡು ಡಬಲ್ ಕೆಲಸ ಅಲ್ಲ. ನನ್ನ ಪಾಡಿಗೆ ನದಿ ಅದ, ನಾ ಹೋಗಿ ಸ್ನಾನ ಮಾಡ್ತೀನಿ ವಿರಜಾ ನದಿಗೆ ಅಂದರೆ ಇಲ್ಲ. ಅದು ಯಾಕೆ ಏನು ಕಾರಣವನ್ನೇ ಹೇಳ್ತೀರಿ. ಇದಕ್ಕೊಂದು ಘಟನೆ ಇದೆ, ಆ ಘಟನೆಯನ್ನು ಹೇಳಬೇಕಾಗಿದೆ. ವಿರಜಾ ಸ್ನಾನ ಮಾಡಿದಾಗ ಅದೊಂದೇನು ಲಿಂಗದೇಹ ಇದೆಯಲ್ಲ, ಅದು ಬಿಟ್ಟು ಹೋಗ್ತದೆ. ಪೂರ್ವಕಲ್ಪೆ ಬ್ರಹ್ಮಣ ಸಹ ವಿರಜಾ ನದಿ ಸ್ನಾನಿನ ತ್ಯಕ್ತಲಿಂಗಾನಾಂ. ಈ ಮಾತನ್ನ ಹೇಳಲಿಕ್ಕೆ ಕಾರಣ ಇಷ್ಟು. ಬ್ರಹ್ಮದೇವರ ಜೊತೆಗೇ ಮಾಡಬೇಕು ಅನ್ನುವುದು ಭಗವಂತನ ಆದೇಶ, ಭಗವಂತನ ಇಚ್ಛೆ. ಏನಾಯಿತು? ಭಾಗವತವನ್ನು ಕೇಳಿದ್ರು ಪರೀಕ್ಷಿತ ರಾಜರು. ಒಂದೇ ಕಥೆ ಹೇಳ್ಬಿಡ್ತೀನಿ ಬೇಗನೆ ಅರ್ಥ ಆಗಲಿ ಅಂತ. ಭಾಗವತವನ್ನು ಕೇಳಿದ್ರು ಪರೀಕ್ಷಿತ ರಾಜರು. ಭಾಗವತ ಕೇಳಿದ ಮೇಲೆ ಎಲ್ಲಿ ಹೋದರು ಅಂತ ಹೇಳ್ರಿ ನೋಡಂತ. ನೀವೆಲ್ಲ ಇಟ್ಟು ಸರ್ತಿ ಭಾಗವತ್ ಕೇಳಿರಿಲ್ಲೋ, ಪರೀಕ್ಷಿತ ರಾಜರದ್ದು ಕಥೆ ಕೇಳಿರಿಲ್ಲೋ?
ಎಲ್ಲಿ ಹೋದ್ರು ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ. ಭಾಗವತವನ್ನ ಕೇಳಿ ಪರೀಕ್ಷಿತ ಮಹಾರಾಜರು ವೈಕುಂಠಕ್ಕೆ ಹೊರಟು ಹೋದ್ರು. ಮುಂದೆ ಮಹಾಭಾರತ ನಡೆದಿತ್ತಂತೆ. ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಈ ಕುರುಕ್ಷೇತ್ರದ ಯುದ್ಧ ಮುಗಿದ ಮೇಲೆ ಬಂದರು. ಇವರು ಗಾಂಧಾರಿ, ಧೃತರಾಷ್ಟ್ರ, ಪಾಂಡವರೆಲ್ಲ ಇದ್ರಂತೆ. ಕೊನೆಗೆ ಗಾಂಧಾರಿ ಎಲ್ಲ ಧೃತರಾಷ್ಟ್ರ ಎಲ್ಲ ಕಾಡಿಗೆ ಹೋಗೋದು ಅಂತ ಆತು. ಕೊನೆ ಇಚ್ಛಾ ಏನದ ಹೇಳು ಅಂತ ಕೇಳಿದ್ರಂತೆ. ಈ ಸಾಯೋರ್ದು ಕೊನೆ ಇಚ್ಛಾ ತೀರಿಸೋದು ಅಂತ ಇರ್ತದೆ ನೋಡ್ರಿ. ಹಾಗೆಲ್ಲ ಹೇಳಿಕ್ಕೆ ಹೋಗಬಾರ್ದು, ಯಾಕಂದ್ರೆ ಯಾರ್ಯಾರು ಎಂತಿಂತ ಇಚ್ಛಾ ಇರ್ತಾವ ಗೊತ್ತಾಗಂಗಿಲ್ಲ. ಅದಕ್ಕೆ ತೀರಿಸ್ಬೇಕು ಅಂತ ಹೇರಂತ. ಗಾಂಧಾರಿ ಧೃತರಾಷ್ಟ್ರ ಏನು ಗೊತ್ತೇನ್ರಿ, ಸತ್ತು ಹೋದ ನನ್ನ ಮಕ್ಕಳನ್ನೆಲ್ಲ ನೋಡ್ಬೇಕು ಅಂತ ಹೇರಂತವ್ರು. ಇದು ಮಹಾಭಾರತ ಉತ್ತರಾರ್ಧದಲ್ಲಿ ಬರೋದ್ರಿ. ಇದು ಸತ್ತು ಹೋದ್ಮೇಲೆ ಅವ್ರು ನೋಡ್ಬೇಕು ಅಂತ ವೇದವ್ಯಾಸ ತಲೆಗೆ ಶೋಭಾಯಿಲ್ ನಾ ಕರೆಸ್ತೀನಿ ಅಂತ ತಿಳ್ಕೊಂಡು ಹೇಳಿ ಪಟ ಸತ್ತವ್ರನ್ನ ಅಷ್ಟ್ರು ಯಾರ್ಯಾರು ವೀರ ಸ್ವರ್ಗಕ್ಕೆ ಕೈಯಲ್ಲಿ ಹೋಗಿದ್ರು ಅಷ್ಟ್ರು ಕರೆಸಿಬಿಟ್ರಿ ಅವ್ರು ವೇದವ್ಯಾಸ ದೇವ್ರು. ಇಷ್ಟೇ ವೇದವ್ಯಾಸ ಬಾರೋ ಅಂತ ಬಂದ್ಬಿಟ್ರೆ ಅಷ್ಟೇ ಕೆಲಸ. ಹಿಂಗಿದು ಪುರಾಣ ಆಯ್ತು, ಅವ್ರು ಬಂದರು ಅಂತ ಎಲ್ಲ ಆಯ್ತು. ಅವ ಜನಮೇಜಯ ಕೇಳ್ಕೋತ ಕೂತಿದ್ದೀನಿ ವೈಶಂಪಾಯನ ಕಡೆಗೆ ಈ ಕಥೆನ. ಮಹಾಭಾರತ ಯಾರು ಕೇಳಿರ್ತಾರೆ, ಕೇಳು ಜನಮೇಜಯ ಧರಿತ್ರಿ ಪಾಲ ಭಯಪಟ್ಟು ಮಾಡಿಸಿದ್ರೆ ನಿಮಗೆ ಹಿಂದಕ್ಕೆ ಹಂಗೆ ಕೂತಿದ್ರು. ಬಂದ ಅವನು ಜನಮೇಜಯ ಅಂದ ಆಚಾರ ವೈಶಂಪಾಯನ ಆಚಾರ ಕಥೆ ಹೇಳ್ತೀವಿ ಚಂದದ. ಸ್ವರ್ಗಕ್ಕೆ ಹೋದವ್ರನ್ನ ಕರೆಸಿದ್ರು ವೇದವ್ಯಾಸ ದೇವರು ಅಂತೀರಿ, ಹೆಂಗೆ ನಂಬಬೇಕು, ಸತ್ತವ್ರನ್ನ ಬದುಕಿಸೋದು ಹೆಂಗೆ ಸಾಧ್ಯದು ಅಂತ ಇಷ್ಟಂದ್ರಿ. ಅಲ್ಲೇ ಕೂತಿದ್ರು ವೇದವ್ಯಾಸ ದೇವರು. ಈ ಮಹಾಭಾರತ ನಡೆದಾಗ ವೈಶಂಪಾಯನಾಚಾರ್ಯಗೆ ತಮ್ಮ ಗುರುಗಳ ಬಗ್ಗೆ ಹೇಳಿದ್ದಕ್ಕೆ ಇಷ್ಟ ಅನ್ನಿಸ್ತು. ಗುರುಗಳೇ, ನಿಮ್ಮ ಮರಿಮಗ ಇವ ಇದ್ದಾನಲ್ಲ ಜನಮೇಜಯ ಒಪ್ಲಿಕ್ಕೆ ತಯಾರಾಗ್ತಿಲ್ಲ ಅಂತ. ಏನು ಅನ್ಬೇಕ್ರಿ ಅವ ಜನಮೇಜಯ? ಅಜ್ಜ ನಮ್ಮಪ್ಪನ ಕರೆಸಿ ತೋರಿಸು, ನಾವು ಒಪ್ತೀನಿ ಅನ್ನೋ. ಯಾರಪ್ಪ? ಪರೀಕ್ಷಿತ ಮಹಾರಾಜ. ಎಲ್ಲಿದ್ದಾನವ? ವೈಕುಂಠಕ್ಕೆ ಹೋಗ್ಬಿಟ್ಟಾನ, ಕರೆಸಿ ತೋರಿಸು ಅಂದ್ರೆ. ವೇದವ್ಯಾಸ ದೇವರಂದ್ರು ಪರೀಕ್ಷಿತ ಅಂತ ಸ್ಪೆಲ್ಲಿಂಗ್ TA ಮುಗಿಯೋದ್ರೊಳಗೆ ಬಂದು ನಿಂತಿದ್ದಾರೆ ಕೆಳಗಡೆ. ಪರೀಕ್ಷಿತ ಅಂತ TA ಮುಗಿಬೇಕಲ್ಲ ಬಂದು ನಿಂತ್ಕೊಂಡಿದ್ದಾವ. ಎಲ್ಲಿಂದ ತಂದ್ರು? ಶ್ರೀಮದಾಚಾರ್ಯ ಬರೀತಾರೆ, ವಿಕುಂಠ ಸದನಾಥ, ವೈಕುಂಠದಿಂದ ಕಳಿಸಿಕೊಟ್ಟಿದ್ರು ವೇದವ್ಯಾಸ ದೇವರು ಅಂತ ಹೇಳ್ತಾರೆ. ಹಾಗಿದ್ದರೆ ಈ ಘಟನೆ ಯಾಕೆ ಹೇಳಿದೆ ಅಂದರೆ, ಪರೀಕ್ಷಿತ ಮಹಾರಾಜರು ವೈಕುಂಠಕ್ಕೆ ಹೋಗ್ಬಿಟ್ಟಾರೆ ಈಗಾಗಲೇ. ಭಗವಂತನ ಸಾಮರ್ಥ್ಯ ಕರ್ಸ್ಯಾರ ಅಂತ ಇಟ್ಕೊಳ್ರಿ. ಹಂಗಾರೆ ವೈಕುಂಠಕ್ಕೆ ಹೋಗ್ಯಾರ ಅಂತಂದ ಮೇಲೆ ಲಿಂಗ ಶರೀರ ಅವರದ್ದು ಭಂಗ ಆಗಿದೆಯೋ ಆಗಿಲ್ಲವೋ ಅದನ್ನ ಯಾರು ಹೇಳಬೇಕು ಕಥೆಯಲ್ಲಿ? ಪುರಾಣದಾಗ ಕೆಲವೊಮ್ಮೆ ಹೇಳೋ ಆಚಾರ ತೂಗಿಸ್ಬಿಟ್ರು ಅಂದ್ರೆ ಕೇಳೋ ಆಚಾರ ತೂಗಿಸ್ಬಿಟ್ಟಿರ್ತಾರೆ. ಹೆಂಗೆ ಮಾಡಬೇಕು ಅಂತ ಶ್ರೀಮದಾಚಾರ ಅಂತಾರೆ. ಈಗೇನು ಪರೀಕ್ಷಿತ ಮಹಾರಾಜರು ವೈಕುಂಠದಲ್ಲಿದ್ದಾರೋ ಅದು ಅಮುಕ್ತ ಸ್ಥಾನದಲ್ಲಿದ್ದಾರೆ. ಅವರ ಲಿಂಗದೇಹ ಭಂಗ ಆಗಿಲ್ಲ. ವೈಕುಂಠದಲ್ಲಿ ಅಮುಕ್ತ ಸ್ಥಾನದಲ್ಲಿ ಇದ್ದಾರೆ. ಕರೆದ್ರು ಬಂದರು ಹೋದ್ರು ಅದೆಲ್ಲ ಬೇರೆ ವಿಷಯ. ಏನದ ಆಚಾರ್ಯರ ವಾಕ್ಯ? ಅನ್ಯೇಷಾಮಪಿ ಸಾಕ್ಷಾತ್ತು ಮುಕ್ತಿ ಪ್ರಾಪ್ಯಾಪಿ ತಂ ಹರಿಂ. ಡೈರೆಕ್ಟ್ ಆಗಿ ಭಗವಂತನ ಹೊಂದಿಬಿಟ್ರು ಅವರು ಪರೀಕ್ಷಿತ ಮಹಾರಾಜರು. ಸಗೈವ ಬ್ರಹ್ಮಣ ಭೂಯಾದಿತಿ ಶಾಸ್ತ್ರಸ್ಯ ನಿರ್ಣಯ. ಹೋದರೂ ವೈಕುಂಠಕ್ಕೆ ಪುನಃ ಬರಬೇಕು. ಭಗವಂತ ಮನುಪ್ರಾಪ್ತ ಅಪಿ ಬ್ರಹ್ಮಣ ಸಗ ಪರಮಂ ಮೋಕ್ಷಮಾಯಾಂತಿ ಲಿಂಗಭಂಗೇನ ಯೋಗಿನಃ. ಆಚಾರ ಅಂತಾರ ಹೋಗಿದ್ರು ಮತ್ತೆ ಹೊಳೆ ಬರ್ಬೇಕ್ರಿ. ಎಲ್ಲಿ ಬರಬೇಕು? ಬಂದು ಬ್ರಹ್ಮದೇವರು ಸ್ನಾನ ಮಾಡೋ ಕಾಲಕ್ಕೆ ವಿರಜಾನದಿಗೆ ಬಂದು ವಿರಜಾನದಿ ಸ್ನಾನ ಮಾಡಿ ಲಿಂಗದೇಹ ಕಳ್ಕೊಂಡು ಬ್ರಹ್ಮದೇವರ ಜೊತೆಗೆ ಭಗವಂತನ ಉದರ ಪ್ರವೇಶ ಮಾಡಬೇಕು. ಇಷ್ಟ ಕಥೆಯದ. ಪರೀಕ್ಷಿತರದು ಒಬ್ಬರದೇ ದೃಷ್ಟಾಂತ ನಮಗೆ ಲಘು ನೆನಪದಂತ ಹೇಳಿದ್ದೀವಿ. ಉಳಿದವ್ರು ಹೋಗಿಲ್ಲ ಅಂತ ಹೇಳಿಬೇಡ್ರಿ. ಹಿಂಗೆ ಹೋಗಿ ಸಾಧನ ಮಾಡ್ಕೊಂಡು ಇದ್ದಾರೆ ಸ್ವಾಮಿಗಳು. ಎಲ್ಲೋ ಒಂದು ಸರ್ತಿ ಪಾಠ ಹೇಳುವಾಗ, ಹೀಗೆ 4ನೇ ಅಧ್ಯಾಯದ ಈ ಶ್ಲೋಕ ಪಾಠ ಹೇಳುವಾಗ ಹೇಳಿದ ಮಾತು, ಪರೀಕ್ಷಿತರಾಜರ ಭಾಗ್ಯ ಎಂಥದ್ದು ನೋಡ್ರಿ. ನಾವು ಸುಮ್ಮನೆ ಭಾಗವತ ಅಂತ ಅಂತಿರ್ತೀವಿ. ನಮ್ಮ ಸ್ವಾಮಿಗಳು ಹೇಳುವಂಥ ಮಾತು ಏನು? ಇನ್ನು 50 ವರ್ಷದ ರೀ ಬ್ರಹ್ಮದೇವ್ರದ್ದು. 50 ವರ್ಷದ ಇಲ್ಲೋ ದ್ವಿತೀಯ ಪರಾರ್ಧಿ. ಆ 50 ವರ್ಷ ಅಂದರೆ ಎಷ್ಟು ದಿವಸ? ಲೆಕ್ಕ ಪಕ್ಕ ಹಾಕ್ಲಿಕ್ಕೆ ಹೋಗ್ಬೇಡಿ, ಸುಮ್ಬಿಟ್ಬಿಟ್ರವೆಲ್ಲ. 50 ವರ್ಷ. ಈಗಾಗಲೇ ಪರೀಕ್ಷಿತರಾಜರು ದ್ವಾಪರ ಯುಗದಲ್ಲಿ ಏನೇ ಅವ್ರು ವೈಕುಂಠಕ್ಕೆ ಹೋಗ್ಬಿಟ್ರೆ ಅಂದ್ರೆ ಅಮುಕ್ತ ಸ್ಥಾನದಲ್ಲಿ ಹೋಗಿ ಕೂತ್ಬಿಟ್ರೆ ಅವರು. ಅಲ್ಲಿ ಅಮುಕ್ತ ಸ್ಥಾನದಲ್ಲಿ ಇನ್ನೂ ಅವರಿಗೆ ಅವಕಾಶ ಅದ. ಏನು ಅವಕಾಶ ಅದ ಅಂದರೆ ಸಾಧನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಅದ. ಅಲ್ಲಿದ್ದಾರೆ. ಆ ಕಡೆ ಇರುವಂಥ ಮುಕ್ತರನ್ನು ನೋಡ್ತಾರೆ, ಭಗವಂತನ ನೋಡ್ತಾರೆ, ಎಲ್ಲ ಮಾಡ್ತಾರೆ. ಎಷ್ಟು ವರ್ಷ ಹಿಂಗೆ ಅಂದರೆ ಇನ್ನೂ ಬ್ರಹ್ಮದೇವರ 50 ವರ್ಷ ಕಳೆಯೋಷ್ಟು ಕೂಡ್ಬೇಕಾದ್ರೆ ಅದು ಏನು ಸತ್ಕರ್ಮ ಮಾಡಿದ್ರು ಅವರು, ಏನು ಸತ್ಕರ್ಮ ಮಾಡ್ಯಾರ. ಒಂದು ಭಾಗವತ ನಾವು ನೋಡಿದ್ದು ಇಷ್ಟು ಅಲ್ಲ, ಪಾಂಡವರ ಮೊಮ್ಮಕ್ಕಳಾಗಿ ಬಂದು ಭಾಗವತ ಕೇಳಿ ಇನ್ನೂ ಇದಕ್ಕೆ ಮಿಗಿಲಾದ ಎಷ್ಟು ಕರ್ಮಗಳನ್ನು ಮಾಡಿದ್ದಾರೋ ಗೊತ್ತಿಲ್ಲ. ಯಾಕೆಂದರೆ ಆ ಕರ್ಮಗಳೆಲ್ಲದರ ಫಲ ಅಮುಕ್ತ ಸ್ಥಾನದಲ್ಲಿ, ಅದು ಬ್ರಹ್ಮಲೋಕದಲ್ಲ. ಮತ್ತೆ ಕೆಲವರೆಲ್ಲ ಸಾಧನೆ ಮಾಡಿಕೊಂಡ್ರು ಬ್ರಹ್ಮಲೋಕಕ್ಕೆ ಹೋಗಿರ್ತಾರೆ, ಸತ್ಯಲೋಕದಲ್ಲೂ ಕೂತಿರ್ತಾರೆ, ಅಲ್ಲೂ ಬ್ರಹ್ಮದೇವರ ಜೊತೆಗೆ ಭಗವಂತ ನೋಡ್ತಿರ್ತಾರೆ. ಇಲ್ಲಿ ಪರೀಕ್ಷಿತ ಮಹಾರಾಜರು ವೈಕುಂಠದಲ್ಲೇನೆ ಅಮುಕ್ತ ಸ್ಥಾನದಲ್ಲಿ ಕುಳಿತುಕೊಂಡು ಅಷ್ಟು ದೀರ್ಘಕಾಲ ಭಗವದ್ ದರ್ಶನ ಅಂದರೆ ಏನು ಪುಣ್ಯ ಮಾಡಿರ್ಲಿಕ್ಕಿಲ್ಲ. ನಮ್ಮ ಸ್ವಾಮಿಗಳು ಹೇಳಬೇಕು, ಯಾವಾಗಲೂ ನಮ್ಮ ಸ್ವಾಮಿಗಳು ಪಾಠದಲ್ಲಿ ಪ್ರವಚನದಲ್ಲಿ ಹೇಳುವಾಗ ಎಲ್ಲಿ ಒಂದು ಸಣ್ಣ ಅವಕಾಶ ಸಿಕ್ಕರೂ ಪುಣ್ಯ ಸಂಪಾದನೆ ಮಾಡೋದು ಮಡಿಬೇಡ್ರಿ ಅಂತ. ಒಂದು ಸಣ್ಣ ಅವಕಾಶ, ಅದೇನು ಭಾಳ ದೊಡ್ಡದಿರುವುದಿಲ್ಲ. ಅದು ಗೋಪಿಚಂದ್ರ ಹಂಚ್ಕೊಳ್ಳೋದಿರಬಹುದು, ಬ್ರಾಹ್ಮಣರಿಗೆ ನಮಸ್ಕಾರ ಮಾಡೋದಿರಬಹುದು, ಜಪ ಮಾಡೋದಿರಬಹುದು, ಇನ್ನೊಬ್ಬರಿಗೆ ಮನಸ್ಸ ಹರಸೋದಿರಬಹುದು. ಏನಿದ್ರೂ ಪುಣ್ಯ ಮಾಡಲಿಕ್ಕೆ ಅವಕಾಶ ಇದ್ದರೆ ಬಿಡಲೇಬೇಡ್ರಿ. ಅಷ್ಟು ಅತ್ಯಾಸೆಯಿಂದ ಮಾಡ್ರಿ ಅಂತ ಹೇಳ್ತಾರೆ, ಅತ್ಯಾಸೆಯಿಂದ ಮಾಡ್ರಿ ಅಂತೇಳಿ. ಹಾಗೆ ಸಗ ಪರಮ ಮೋಕ್ಷಮಾಯಾಂತಿ,
ಪ್ರಾಪ್ತ ಅಪಿ ಪರಂ ದೇವಂ ಸಹೈವ ಬ್ರಹ್ಮಣ ಪುನಃ ಆನಂದ ವ್ಯಕ್ತಿಮಾಯಾಂತಿ ಪೂರ್ಣಾಂ ಲಿಂಗಸ್ಯ ಭಂಗತಃ. ಸುಧಾವಾಕ್ಯ ಇದೆಲ್ಲ ಸುಧಾವಾಕ್ಯವನ್ನೇ ಮಂತ್ರಾಲಯ ಸ್ವಾಮಿಗಳು ಸಂಗ್ರಹ ಮಾಡಿದ್ದು. ಸುಧಾವಾಕ್ಯಕ್ಕೆ ರಾಯರ ವ್ಯಾಖ್ಯಾನ ಇದ್ದಂತೆ ಯಾದವಾರ್ಯರ ವ್ಯಾಖ್ಯಾನವು ಉಂಟು. ಆ ಎರಡು ವಾಕ್ಯವನ್ನು ಹೇಳಿ ಈ ವಿಷಯವನ್ನು ಮುಕ್ತಾಯ ಮಾಡಿ ಮುಂದೆ ಹೊರಡುತ್ತೇನೆ. ಏನಾಗ್ತದೆ? ಹಿರಣ್ಯಗರ್ಭೇನ ಸಹ ಟೀಕಾಪಂಕ್ತಿ ಶ್ರೀಮನ್ಯಾಯ ಸುಧೇಲಿ ವಾಕ್ಯ. ಹಿರಣ್ಯಗರ್ಭೇನ ಸಹ ಪ್ರಾಪ್ತಾಃ ಭಿನ್ನಲಿಂಗ ಶರೀರಾಃ ವಿಧ್ವಸ್ತ ಪ್ರಕೃತಯಃ ಅತ್ಯಂತ ನಿವೃತ್ತ ಅನಿಷ್ಟಾಃ ಸಮ್ಯಗಾವಿರ್ಭೂತ ಆನಂದಾದಿಗುಣಾಃ ಭಗವತ್ ಸಮೀಪೆ ಏವ ತಮುಪಾಸೀನಾಃ. ಇಷ್ಟು ಬ್ರಹ್ಮದೇವರ ಜೊತೆಗೇನೆ ವಿರಜಾನದಿ ಸ್ನಾನ ಆಗಬೇಕು, ಲಿಂಗದೇಹ ಭಂಗ ಆಗಬೇಕು. ಯಾದವಾರ್ಯರು ಎಷ್ಟು ಚಂದಾದ ಮಾತು ಬರೀತಾರೆ. ಎಲ್ಲದ ಆ ವಿರಜಾನದಿ ಆಚಾರ ಒಂದು ಹೇಳಿಬಿಡ್ರಿ ಅಡ್ರೆಸ್ಸು. ಸುಮ್ಮ ಒಂದ್ಸಲ ಬಸ್ ಮಾಡ್ಕೊಂಡ್ರೆ ಬ್ಯಾಡ, ಕೊನೆಗೆ ಒಂದು ವಿಮಾನ ಬುಕ್ ಮಾಡ್ಬೋಣಂತ. ಒಂದ್ಸಲ ವಿರಜಾನದಿ ಹೋಗಿ ಬಂದ್ಬೋಣ ನಡ್ರಿ. ಸುಳ್ಳ ಏನದ ಎಲ್ಲ ಇಲ್ಲಿಂದೇ ತಂಬಗಿ ಥಾಲಿ ನಾಟಕ ಮಧ್ವಾಚಾರ ಕರ್ಕೊಂಡು ಹೋಗ್ಬೇಡಂತ. ಸಂಕಲ್ ಗಿಂಪಲ್ ಮಾಡಿಸ್ಬಿಡ್ತಾರೆ ವಿರಜಾನದಿ ಸ್ನಾನದ್ದು. ಆಚಾರ ಕರ್ಕೊಂಡು ಹೋಗ್ಬೇಡಂತ ಮುಗಿದು ಹೋದ ಕೆಲಸ. ಎಲ್ಲರ ಅದು ಎಷ್ಟು ಚಂದ ಬರೀತಾರೆ. ಶಾಸ್ತ್ರ ಸಿದ್ಧವಾದದ್ದು ಎಲ್ಲ ಹಿರಿಯರು ಹೇಳಿದ್ದು. ನನಗೆ ಯಾದಪತ್ಯದ ವಾಕ್ಯ ಹೇಳಬೇಕು ಅಂತಲೇ ಹೇಳ್ತಿದ್ದೀನಿ. ಅನ್ಯಥಾ ಭಾವಿಸಬಾರದು. ಉಳಿದ ಜ್ಞಾನಿಗಳ ಬಗ್ಗೆ ನಾವು ಬಿಟ್ಟೀವಿ ಅಂತ ತಿಳಿಬಾರದು. ಅವರೆಲ್ಲರೂ ಏಕಕಂಠದಿಂದ ಹೇಳಿದ ವಿಷಯವನ್ನೇ ಒಬ್ಬರನ್ನ ಮುಂದೆ ಇಟ್ಟುಕೊಂಡು ಹೇಳ್ತಿರ್ತೇವೆ. ಏವಂಚ ಅಂತಿಮ ಆವರಣ ವ್ಯೋಮ್ನೋರಂತರೇ ವಿರಜಾನದಿ. ಕೊನೆಯ ಆವರಣ, ಇದೇನು ನಾವು ಆವರಣಗಳನ್ನು ಹೇಳ್ತಾ ಹೋಗ್ತೀವಿ, ಆ ಆವರಣದಲ್ಲಿ ಆ ವೈಕುಂಠ ಮತ್ತು ಕೊನೆಯ ಆವರಣದ ಮಧ್ಯದಲ್ಲಿ ವಿರಜಾನದಿ ಇದೆ. ಇದು ಭಗವಂತನ ವೈಕುಂಠದಲ್ಲಿ ಪರಿಖಾರೂಪದಲ್ಲಿ ಸುತ್ತಲೂ ಹರಿತಾ ಇರ್ತದಂತೆ. ವೈಕುಂಠವನಲ್ಲಿ ರಾಜ ಹೇಳಿದ್ದಾರೆ, ವರರಾಜ ಶ್ರೀಚರಣ ಹೇಳಿದ್ದಾರೆ. ಬೇರೆ ಬೇರೆ ವಾಕ್ಯಗಳನ್ನು ಹೇಳ್ತಾ ಇದ್ದೀನಿ. ಅಲ್ಲೇನಾಗಿದೆ ಅಂತಂದರೆ ನಿರ್ಗತ್ಯ ಚ ಊರ್ಧ್ವಂ ವೈಕುಂಠಾದತೀತ್ಯ ಆವರಣಾನಿ ಚ ವಿರಜಾಯಾಮ್ ಕೃತಸ್ನಾನಾಹ. ಆ ಕಡೆ ವೈಕುಂಠಕ್ಕೆ ಹೋಗಿದ್ರಲ್ಲ ಈಗಾಗಲೇ ಪರೀಕ್ಷಿತ ರಾಜರಂಥವ್ರು, ಅವರೆಲ್ಲ ಆ ಕಡೆಯಿಂದ ಬರಬೇಕು. ಯಾಕಂದ್ರೆ ಮತ್ತೆ ಬ್ರಹ್ಮದೇವರು ಸ್ಥಾನಕ್ಕೆ ನಿಂತ್ಕೊಂಡಾರ. ಅವ್ರು ಈಗಾಗಲೇ ವಿರಜಾನದಿ ದಾಟಿ ಹೋಗ್ಬಿಟ್ಟಾರ. ಅವ್ರು ಅಲ್ಲಿಂದ ಬರಬೇಕು, ಇವ್ರು ಇಲ್ಲಿಂದ ಹೋಗಬೇಕು. ಬ್ರಹ್ಮದೇವರೆಲ್ಲರೂ ಮೊದಲಾದವರು ಎಲ್ಲರೂ ಹೋಗಿ ಒಂದು ಕಡೆಗೆ ನಿಂತುಕೊಂಡು ಬ್ರಹ್ಮಣ ಸಹ ಸರ್ವಶಃ ಬ್ರಹ್ಮದೇವರ ಜೊತೆಗೆ ಸೇರಿಕೊಂಡು ಸ್ನಾನವನ್ನು ಮಾಡಿ ಲಿಂಗ ಶರೀರವನ್ನು ಎಲ್ಲಿ ಹೋಗ್ತದೆ ಮುಂದದು ಬಿಟ್ಟು ಹೋಗ್ಬಿಡ್ತದೆ. ವಿರಜಾನದಿಯೊಳಗೆ ಹರ್ಕೊಂಡು ಹೋಗ್ಬಿಡ್ತದೆ. ಅದು ವಿರಜಾ ಹರ್ಕೊಂಡು ಹೋಗ್ತದೆ. ವಿಚಾರ ಮಾಡಿರಿ. ಅಂಟು ಎಂಥ ಅಂಟು ಅಂದರೆ ಅನಾದಿ ಕಾಲದಿಂದಲೂ ಸ್ವರೂಪದ ಮೇಲೆ ಅಂಟಿಕೊಂಡಿರುವಂತಹ ಈ ಲಿಂಗದೇಹವನ್ನು ಆ ವಿರಜಾನದಿ ಅಂತನ್ನುವುದು ಬಿಡಿಸಿ ಕಳಿಸ್ತದಲ್ಲ. ಎಂಥ ಆಶ್ಚರ್ಯ. ಯಾರೋ ಸುಮ್ಮನೆ ಕೇಳಿದ್ರು ಪುರಾಣದಲ್ಲಿ ಹಿಂಗೆ ಹೇಳಿದ ಮೇಲೆ, ಆಚಾರ ಆ ವಿರಜಾನದಿ ಒಳಗೆ ನೀರು ಎಂಥವಿರ್ತಾವ್ರಿಪ್ಪ, ಇದ್ರ ಬಿಡಿಸೋ ಅಂಥ ನೀರು ಎಂಥವಿರ್ತಾವ್ರಿ ಹೇಳ್ರಿ ಅಂತ ತಿಳ್ಕೊಂಡು ಕೆಲವರು ಇಂಥವು ಪ್ರಶ್ನೆ ಕೇಳ್ತಿರ್ತಾರಂತ. ವೈಕುಂಠದೊಳಗೆ 7ನೇ ಬಾಗಿಲಕ್ಕೆ ಯಾವ ತೋರಣ ಕಟ್ಟ್ಯಾರ ಅಂತ ಕೇಳೋರು ಇರ್ತಾರಂತ. ಅದು ಮಾವಿನ ತೋರಣಾರ ಕಟ್ಟಿರಲಿ, ಬೆಳ್ಳಿ ತೋರಣ ಕಟ್ಟಿರಲಿ, ನಿಮಗೇನಾಗಬೇಕಾಗಿದೆ ಕೆಲವು ಕೇಳೋರು ಇರ್ತಾರೆ. ಅದಕ್ಕೆ ಮೂಲದಲ್ಲಿದ್ದ ವಾಕ್ಯವನ್ನೇ ಮಾನ್ವಿ ಪ್ರಭುಗಳು ಹೇಳುವಾಗ, ಈ ಪುರುಷನ ಮಕನ ಮಾನ್ವಿ ಪ್ರಭುಗಳು ಹೇಳುವಾಗ, ಈ ಪುರುಷನ ಮಕನ ಶುಭ ಸ್ವೇದ ಪಳನಿಸಿ ರಮಾಂಬತ ಬ್ರಹ್ಮ ಪರೋಕ್ಷಿಗಳಾದವರ ಲಿಂಗಾಂಗ ಕೆಡಿಸುಗಳು. ಏನು ವಾಕ್ಯ ಇಲ್ಲ, ಅದು ರೋಮಾಂಚನ ಆಗ್ತದೆ ಕೇಳಿದರೆ. ಈ ಪುರುಷನ ಮಕನ, ಯಾರೋ ಪುರುಷನ ಮಕ ಏನು ಗೊತ್ತಾಚಾರ, ಅವ್ನು ಪುರುಷ ಅಂತ ಬರ್ದಾಗ ಹೇಳಿ ಸುಮ್ಮ ನೀವು ಅವ್ರೇನು ಮಾತಾಡ್ಕೊಂಡು ಸೋ ನಮ್ಮ ತಲೆಗೆ. ಆ ವಾಸುದೇವನಿಗೇನೆ ಪುರುಷ ಅಂತ ಹೆಸರು, ಮತ್ತೊಂದು ಬೇರೆ ಏನಿಲ್ಲ. ಈಗೀಗ ವಾಸುದೇವನ ಕಥೆನೇ ಹೇಳ್ತಿದ್ದೀವಲ್ಲ ನಾವಿಲ್ಲಿ. ಯಾರದು? ಮಾಯಾಪತಿ ಶ್ರೀ ವಾಸುದೇವಾತ್ಮಕ. ಆ ವಾಸುದೇವ ಬೆವರಿದ್ದಂತೆ, ಪುಣ್ಯಾತ್ಮ ಬೆವತ್ಕೊಂಡಂತ. ದೇವರಿಗೂ ಬೆವರು ಬರ್ತದೆ ಅಂದ್ರೆ ವಿಚಾರ ಮಾಡ್ರಿ. ಗರ್ಭಗುಡಿ ಹೆಂಗೆ ಕಟ್ಸ್ಯಾನವ ಯಜಮಾನ ಅಂತ ತಿಳ್ಕೊಂಡು. ಯಾಕಂದ್ರೆ ಆ ಗರ್ಭಗುಡಿ ಎಷ್ಟಿರ್ತದೆ? ಯದ್ಗತ್ವ ನನಿವರ್ತಂತೆ ತದ್ಧಾಮ ಪರಮ. ಒಮ್ಮೆ ಗರ್ಭಗುಡಿಯಾಗಿ ಹೋದ್ರೆ ಹೊಳ್ಳಿ ಬರೋ ಹಂಗೆ ಇರಂಗಿಲ್ರಿ. ಹೋದವನ ದೇವರಂತೂ ಬಿಟ್ಬಿಡ್ರಿ, ಅವ್ನು ಕೂಡ್ಸಿಬಿಟ್ಟಿರ್ತಾರಲ್ಲಿ ಕತ್ಲಿ ಇಷ್ಟೊಂದು ಸಣ್ಣ ದೀಪ ಹಚ್ಚಿ ಬಿಟ್ಟಿರ್ತಾರೆ. ಆ ದೀಪದ ಶೆಕಿ ಒಳಗೆ ಶಾಖದೊಳಗೆ ಅವ್ನು ಕೂತಿದ್ದ ಅಂದ್ರೆ ಬೆವತ್ಕೊಳ್ಳೋದು ಗ್ಯಾರಂಟಿ ಪುಣ್ಯಾತ್ಮ. ಹೌದಾ? ಅದಕ್ಕೆ ವಾಸುದೇವ ರೂಪಿ ಪರಮಾತ್ಮ ಬೆವತುಕೊಂಡಂತೆ. ಈ ಪುರುಷನ ಮಕನ ಶುಭ ಸ್ವೇದ ಪಳೆನಿಸಿ, ಸ್ವೇದ ಅಂದ್ರೆ ಬೆವರು, ಸ್ವೇದ ಪಳೆನಿಸಿ ರಮಾಂಬತ ಬ್ರಹ್ಮ ಪರೋಕ್ಷಿಗಳಾದವರ ಲಿಂಗಾಂಗ ಕೆಡಿಸುವಳು. ಬಹಳ ಆಶ್ಚರ್ಯ ಅಲ್ಲ? ಅದಕ್ಕೆ ಮುಂದೊಂದು ಮಾತು ಹೇಳ್ಯಾರ. ಅದೇ 9ನೇ ಸಂಧಿಯಲ್ಲಿ ಮತ್ತೆ ಹೇಳುವಾಗ,
ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶದಿ ಹೊಂದಿಸುತ್ತಲು ಪ್ರಾವರಣ ರೂಪದಲ್ಲಿ ಇಪ್ಪುದು ಭಗವದಿಚ್ಛೆಯಲಿ. ಕೇವಲ ಜಡ ಪ್ರಕೃತಿಯಿರದಧಿಕ ದೇವತೆಯು ಮಹಾಲಕುಮಿ ಎನಿಪಳು ಆ ವಿರಜಯ ಸ್ನಾನ ಪರ್ಯಂತರದಿ ಹತ್ತಿಹುದು. ವಿರಜಾ ನದಿ ಸ್ನಾನ ತನಕ ಹತ್ಕೊಂಡಿರ್ತಾವಂತೀವು. ಹೌದಾಚಾರ? ಬರೋಬ್ಬರಿ ಅದು, ಇಲ್ಲ ಬೇಡ ಅಂದಿಲ್ಲ. ವಿರಜಾ ನದಿ ಸ್ನಾನ ಮಾಡಿದ ಕೂಡಲೇ ಲಿಂಗದೇಹ ಅಂಟಿಕೊಂಡದ್ದು ಹೋಗ್ತದೆ ಅಂತ ನಾವು ಕೇಳಿದ್ದೇವೆ. ದೊಡ್ಡವರು ಹೇಳಿದ್ದಾರೆ, ಮಾನವಿ ಪ್ರಭುಗಳು ಹೇಳಿದ್ರು, ಎಲ್ಲ ಒಪ್ಪಿಕೊಂಡಿದ್ದೇವೆ. ಒಂದು ದೃಷ್ಟಾಂತ ಹೇಳ್ತೀನಿ ನಾನು. ಇದಕ್ಕಾಗಿ ಒಂದು ದೃಷ್ಟಾಂತವನ್ನು ಹುಡುಕ್ತಾ ಇದ್ದೆ. ಪುರಾಣ ಹೇಳುವಾಗ ಆ ಕಥೆ ಬಂತು. ಏನಾಯಿತು? ಕರ್ದಮರು ದೇವಹೂತಿಯನ್ನು ಲಗ್ನ ಮಾಡಿಕೊಂಡ್ರು. ಲಗ್ನ ಮಾಡ್ಕೊಂಡ ಮೇಲೆ ಲಗ್ನ ಮಾಡ್ಕೊಂಡಿನಿ ಅಂತ ಮರ್ತು ಹೋಗ್ಬಿಡುತ್ತೆ ಅಂತವ್ರಿಗೆ. ಕೆಲವು ಹಂಗೆ ಆಗ್ತಿರ್ತದ್ರಿ. ತಪ್ಪು ತಿಳಿಬೇಡ್ರಿ, ನಾನು ಯಾವುದೇ ಭಿನ್ನಾಭಿಪ್ರಾಯದಿಂದ ಅಥವಾ ಬೇರೆ ಅಭಿಪ್ರಾಯದಿಂದ ಹೇಳಿಲ್ಲ. ನಿಮಗೇನು ಅರ್ಥ ಆಯ್ತಲ್ಲ ಅದೇ ಅರ್ಥದಿಂದ ಹೇಳಿದ್ದೇನೆ. ಲಗ್ನ ಆದಮೇಲೆ ಮರ್ತು ಹೋಗ್ಬಿಟ್ಟು. ಯಾಕೆ? ಸಾಧನೆ ಅವರಿಗೆ ಅಷ್ಟು ಸಾಧನ ಆಯಿತು. ಒಂದು 100 ವರ್ಷ ಕಣ್ಣು ಮುಚ್ಕೊಂಡು ಕೂತಿದ್ರಂತ. ತೆಗೆದ್ರಂತ, ಕಣ್ಣು ತೆಗೆದು ನೋಡ್ತಾರೆ, ಮನೆಯೊಳಗೊಬ್ಬಕ್ಕೆ ಅಜ್ಜಿ ಅಡ್ಡಾಡ್ಲಿಕ್ಕೆ ತಾಳೆ. ತಲೆ ಕೂದಲೆಲ್ಲ ಬೆಳಗಾಗಿ ಹೋಗ್ಬಿಟ್ಟಾವ, ಸೊಂಟರ ಬಾಗಿ ಇದೆ, ಕೈಯಾಗರ ಕೋಲ್ ಹಿಡ್ಕೊಂಡು ಹಿಂಗೆ ಅಡ್ಡಾಡಿತಾರೆ. ಅವ್ರು ಏನಂದ್ರು, ಅಜ್ಜಿ ಯಾರವಾ ನೀನು ನಮ್ಮ ಆಶ್ರಮಕ್ಕೆ ಬಂದಿ ಅಂತ ಕೇಳಿದ್ರಂತ. ಪಾಪ ಆಶ್ರಮದಲ್ಲಿ ಬಂದವು. ಅಜ್ಜಿ ನಮ್ಮ ಆಶ್ರಮಕ್ಕೆ ಯಾರು ಬಂದಿ ಅಂತ. ಹಿಂಗ ಹಾದಿ ತಪ್ಪಿ ಬಂದೀನ್ರಿ ಗುರುಗಳ ಅಲ್ಲತ್ತಕ್ಕೆ ಪಾಪ ಹೆಣ್ಮಗಳು. ಆಕೆ ನೋಡಿದಾಗ ಏನೋ, ಎಲ್ಲೂ ನೋಡ್ದಂಗದ ಅಲ್ಲ. ಎಲ್ಲೂ ನೋಡಿಲ್ಲ, ನೀವು ಪಾಣಿಗ್ರಹಣ ಮಾಡೋ ಕಾಲಕ್ಕೆ ನೋಡಿರಿ ನನ್ನ. ಅಯ್ಯಯ್ಯ ನೀ ದೇವಹೂತಿ ಅಲ್ಲೇನು ಅಂದ್ಲು. ಹೌದು, ಏನು ಬೇಕು ಅಂತ ಕೇಳಿದರು. ಎಲ್ಲ ಮುಗಿದದ ಕೇಳೋ ಅವಸ್ಥೆ. ಇನ್ನು ನೀವೇನು ಬೇಕು ಅಂತ ಕೇಳಬಾರ್ದು, ನಾ ಏನು ಬೇಕು ಅಂತ ಹೇಳಬಾರ್ದು. ಇಬ್ಬರು ನೀವೊಂದು ಋಷಿಪಂಚಮಿ ನಾವೊಂದು ಋಷಿಪಂಚಮಿ ಹಿಡ್ಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಏನು ಹುಡ್ಕೊಳೋದು ಇನ್ನ ಅಂತ. ಆಗ ನೋಡ್ರಿ ಎಷ್ಟು ತಮಾಷೆಯಾಗಿ, ಏನು ಚಿಂತೆ ಮಾಡಬೇಡ, ನಿನಗೇನು ಬೇಕೋ ಅದು ನಾನು ಕೊಡ್ತೀನಿ ಎಂದಾಗ ದೇವರ ಅವತಾರ ಮಾಡಿ ಬರಬೇಕಾಗಿದೆ ಕಪಿಲಾಮ ಪರಮಾತ್ಮ. ಅಷ್ಟು ಮಂದಿ 9 ಮಂದಿ ಹೆಣ್ಮಕ್ಳು ಬಂದು ವಸಿಷ್ಠರಿಗೆ ಮತ್ತು ಇವರಿಗೆ ಅತ್ರಿ ಋಷಿಗಳಿಗೆ ಎಲ್ರಿಗೂ ಹೆಂಡತಿಯರಾಗಬೇಕಾಗಿದೆ. ಸ್ನಾನ ಮಾಡು ಅಂದರು. ಎಲ್ಲಿ ಸ್ನಾನ ಮಾಡಬೇಕು? ಅಲ್ಲಿ ಒಂದು ಸರೋವರ ಇದೆಯಲ್ಲ. ಯಾವ ಸರೋವರ? ಬಿಂದು ಸರೋವರ ಇದೆಯಲ್ಲ, ಅಲ್ಲಿ ಸ್ನಾನ ಮಾಡು. ಆ ಬಿಂದು ಸರೋವರದಲ್ಲಿ ಸ್ನಾನ ಮಾಡಿ ಬಾ ಅಂತ ಹೇಳಿದಾಗ, ಈ ಕಥೆ ನೀವು ಭಾಗವತದಲ್ಲಿ ಕೇಳಿದ್ದೀರಲ್ಲ. ಬಿಂದು ಸರೋವರಕ್ಕೆ ಹೋಗಿ ಸ್ನಾನ ಮಾಡಿ ಬಂದರೆ ತರುಣಿಯಾಗಿ ಎದ್ದು ಬಂದ್ಲಂತೆ. ಹಾಗಾದರೆ ಭಗವಂತನ ಕಣ್ಣೀರಿನಿಂದ ಬಿದ್ದ ಆನಂದ ಬಾಷ್ಪದ ಆ ಆನಂದ ಹನಿಗಳೇನಿವೆ, ಇವುಗಳು ದೇಹದಲ್ಲಿರುವಂಥ ವೃದ್ಧಾಪ್ಯವನ್ನೆಲ್ಲ ಹೋಗಿಸಿ ತಾರುಣ್ಯವನ್ನು ತಂದು ಕೊಡುವಷ್ಟು ಸಮರ್ಥವಾಗಿರುವುದಾದರೆ, ಆ ದೇವರ ಬೆವರಿನ ಹನಿಗಳಿಗೆ ಲಿಂಗದೇಹವನ್ನು ಕಳೆದು ಸ್ವರೂಪ ದೇಹವನ್ನು ತಂದು ಕೊಡುವ ಸಾಮರ್ಥ್ಯ ಇಲ್ಲವೇ? ಅವಶ್ಯವಾಗಿದೆ. ಅದಕ್ಕೆ ದೃಷ್ಟಾಂತವೆನಿಸ್ಲಿಕ್ಕೆ ದೇವರಲ್ಲಿ ಕಣ್ಣೀರು ಹಾಕಿಟ್ಟಾನ. ನಾಳೆ ಕೇಳಬಾರ್ದು ನೀವು ಏನಂತ, ಸ್ವಾಮಿ ನೀನು ಬೆವರಿನಿಂದ ಲಿಂಗದೇಹ ಹೋಗ್ತೇನೋ ಅಂದರೆ, ಕಣ್ಣೀರಿಗೆ ನೋಡ್ರೋ ಏನಾಗಿದೆ ಅಂತ ತಿಳ್ಕೊಡ್ರಿ, ಅಲ್ಲೇ ಅದ ಅಂತ ಹೇಳಲಿಕ್ಕೆ ಆ ದೇವಹೂತಿಯ ಕಥೆಯನ್ನು ತಿಳಿಸಿಕೊಟ್ಟಿದ್ದಾನೆ ಸ್ವಾಮಿ. ಬ್ರಹ್ಮಣ ಸಹ ವಿರಜಾ ನದಿ ಸ್ನಾನೇನ ತೆಕ್ತಲಿಂಗಾನ. ನಮ್ಮೂರಲ್ಲಿ ಇಬ್ಬರು ಆಚಾರ್ಯ ಇದ್ರಂತ. ಇಬ್ಬರು ಆಚಾರ್ಯ ಇಲ್ಲಿ ಈಗ ಹೋಗ್ಯಾರ. ಅವ್ರು ಹೋದದ್ದಕ್ಕೆ ಧೈರ್ಯದಿಂದ ಹೇಳಿಕತ್ತೆ. ಅವರಿದ್ದ ನಾ ಯಾಕೆ ಧೈರ್ಯದಿಂದ ಹೇಳ್ತೀನಿ. ಹೋದ್ರಂತ ಇಬ್ರು. ಆ ಇಬ್ಬರು, ಇದು ಅತ್ಯಂತ ಅಂದರೆ ಸುಮ್ಮನೆ ನಾವು ಎಷ್ಟು ಯಾರ ಒಬ್ಬರ ಬಗ್ಗೆಯೂ ದ್ವೇಷ ಮಾಡಬಾರದು ಅನ್ನೋ ವಿಷಯದಲ್ಲಿ ಹೇಳಿಕ್ಕೆ ಹೊರಟದ್ದೇ ಹೊರತಾಗಿ ಅನ್ಯಥಾ ಭಾವಿಸಬೇಡ್ರಿ. ಯಾವ ಆಚಾರಗಳು ಪರಸ್ಪರವಾಗಿ ಎಂದೂ ಅಷ್ಟು ದ್ವೇಷಾದಿಗಳನ್ನು ಮಾಡಬಾರ್ದು. ಸುಮ್ಮನೆ ಒಂದು ನಮ್ಮೂರಲ್ಲಿ ನಡೆದ ಘಟನೆ, ಅದನ್ನು ಹೇಳಿದವರು ಯಾರು ಅನ್ನೋದು ಬೇರೆ ಇದೆ, ಅವರು ಯಾರು ಅನ್ನೋದು ಆಚಾರ್ಯರು ಗೊತ್ತಿದೆ. ಹೋದರು ಇಬ್ಬರದು ಅಪರೋಕ್ಷ ಜ್ಞಾನ ಆತಂತ ಆಚಾರಗಳದ್ದು. ಇಬ್ಬರೂ ಬ್ರಹ್ಮದೇವರ ಬಾಜುಕ್ ನಿಂತ್ಕೊಂಡು ಹೋದ್ರಂತ, ಬ್ರಹ್ಮದೇವರ ತನಕ ಹೋದ್ರಂತ. ಎಷ್ಟು ದ್ವೇಷ ಇಬ್ಬರಿಗೂ ಅಂತಂದರೆ, ಒಂದೇ ಊರಲ್ಲಿದ್ದರೂ ಒಬ್ರಿಗೊಬ್ರು ಮುಖ ನೋಡ್ಕೋತಿರ್ಲಿಲ್ಲ, ಒಬ್ರು ಬಂದಲ್ಲಿ ಇನ್ನೊಬ್ರು ಬರ್ತಿರ್ಲಿಲ್ಲ. ಅಷ್ಟು ಪ್ರೇಮ. ಆ ಪ್ರೇಮದ ಪರಾಕಾಷ್ಠೆ ಎಷ್ಟಿತ್ತು ಅಂದರೆ, ಕೆಲವರು ಅಪಗೊಂಡಾಗ ಕುತ್ತಿಗೆ ಚಿಕ್ತಿರ್ತಾವ್ರಿ, ಅಷ್ಟು ಪ್ರೇಮದ ಇತ್ತು. ಒಬ್ರು ಹೋದ್ರಂತ. ಅವ್ರು ಏನ್ರಿ ಬರೋದ್ರೊಳಗೆ ಮೊದಲ ಸ್ನಾನ ಮಾಡಿ ಪಂಜಿ ಉಟ್ಕೊಂಡು ಎಲ್ಲ ತಯಾರಿ ಹೋಗಿ ಬ್ರಹ್ಮದೇವ್ರ ಕೇರಂತ, ಇಷ್ಟ ಕೇರಂತ. ಅವ ಬಂದಾನಂತ ಇಷ್ಟ ಕೇರಂತ. ಅವ ಬಂದಾನಂತ ತಿಳ್ಕೊಂಡು ಬ್ರಹ್ಮದೇವ್ರಿಗೆ ಸುಳ್ಳು ಹೇಳಿಬೋದು ನೋಡ್ರಿ. ಹೌದು ಅಂತ ಇಷ್ಟಂದ್ರಂತ. ಪಂಜಾ ಬಗದು ಮತ್ತು ತಮ್ಮ ಸೂಟ್ಗೇಸ್ ತೊಗೊಂಡು, ನಾ ಈ ಸರ್ತಿ ಬರಂಗಿಲ್ಲ, ಮುಂದಿನ ಸರ್ತಿ ಬರ್ತೀವಿ
ವಿರಜಾನದಿ ಸ್ನಾನಕ್ಕೆ ಹೋದಾಗಲೂ ಇವ್ರು ದ್ವೇಷ ಬಿಡೋದಿಲ್ಲ ಅಂತ ಅಷ್ಟು ದ್ವೇಷ ಇತ್ತಂತ. ಇವ್ರು ಹೋದ್ರಲ್ಲ, ಅವ್ರು ಬಂದಿದ್ದಿಲ್ಲ, ಅವ್ರು ಸುಮ್ ಕೊಡಬೇಡ, ಅವ್ರು ಹೋಗ್ಯಾರಂತ. ಅವ್ ಬಂದಾನು, ಹೌದು ಬಂದಾನ ಅಂತ. ಪಾಪ ಬಂದಿದ್ರು, ಅವ್ರಿಗೆ ಹೋದದ್ದೇನು ಬ್ರಹ್ಮದೇವ್ರಿಗೆ ಏನು ಕಲ್ಪನಾ, ಹೋಗ್ಬಿಟ್ಟ, ಹೌದು ಬಂದಿದ್ರು ಅಂತ. ನಾವು ಅಲ್ಲಿ ಹೋಗು ಅಂತ ಅವನು ಒಗದು ಪಂಜಾನ ಅವನು ತಂದು ಬ್ಯಾಗ್ ಹಾಕೊಂಡು ನಾ ಹೋಗ್ಬಿಟ್ಟಂತ. ಇಷ್ಟು ವಿರಜಾನದಿ ಸ್ನಾನಕ್ಕೆ ಬಂದರೂ ದ್ವೇಷ ಬಿಡದೆ ಇದ್ದಂಥವ್ರು ಇದ್ರು ಅಂತ ತಿಳಿಸ್ತಿರ್ತಾರೆ. ಬ್ರಹ್ಮಣ ಸಹ ವಿರಜಾನದಿ ಸ್ನಾನೇನ ತೆಕ್ತಲಿಂಗಾನ ಮುಂದೆ ತಥಾ ವಿನಷ್ಟ ಅವಶಿಷ್ಟ ಅಶೇಷ ಪ್ರಾರಬ್ಧ ಕರ್ಮಣ. ಇನ್ನು ಉಳಿದದ್ದು ಯಾವುದು ಅಂದರೆ ಇಷ್ಟ ಪುಣ್ಯ ಒಂದು ಉಳ್ಕೊಂಡಿತ್ತು, ಪ್ರಾರಬ್ಧ ಕರ್ಮ ಒಂದು ಉಳ್ಕೊಂಡಿತ್ತು. ಇದು ಲಿಂಗದೇಹ ಭಂಗದವರೆಗೆ ಮಾತ್ರ ಇರುತ್ತದೆ. ಲಿಂಗದೇಹ ಭಂಗ ಆದಾಗ ಎಲ್ಲವೂ ಪೂರ್ಣ ಹೊರಟು ಹೋಗ್ತದೆ. ಲಿಂಗದೇಹ ಕೊನೆ, ಆ ಲಿಂಗದೇಹ ಇರಬೇಕು ಅನ್ನುವ ಪ್ರಾರಬ್ಧ ಇತ್ತು. ಲಿಂಗದೇಹ ಹೋದ ಕೂಡಲೇ ಅದು ಪ್ರಾರಬ್ಧವು ಪೂರ್ಣ ಸ್ವಚ್ಛ ಆಯಿತು. ಪ್ರಳಯ ಕಾಲ ಬಂತು ಅಲ್ರಿ, ಲಿಂಗದೇಹ ಹೋಗ್ಬಿಟ್ಟದ, ಮತ್ತು ಭಗವದ್ ದರ್ಶನ ಆಗಿದೆ, ಎಲ್ಲ ಆಗ್ಯದ. ಇನ್ನು ಪಟ ಮತ್ತು ಮೋಕ್ಷಕ್ಕೆ ಕಳಿಸ್ಬಿಡ್ಬೇಕಾಗಿತ್ತು ಅಂತಂದ್ರೆ ಮುಂದಿನ ವಾಕ್ಯ ನೋಡ್ರಿ. ಪ್ರಳಯ ಕಾಲೇ ಭಗವದುದರೇ ವಸತಾಂ. ಪ್ರಳಯ ಕಾಲದಲ್ಲಿ ಭಗವಂತನ ಹೊಟ್ಟೆಯಲ್ಲಿ ವಾಸ ಮಾಡುವ. ಯಾಕೆ ಆಚಾರ ಪ್ರಳಯ ಕಾಲದಾಗ ಭಗವಂತನ ಹೊಟ್ಟೆಗೆ ಯಾಕೆ ಸುರಕ್ಷಿತ ವೈಕುಂಠ ಶ್ವೇತದ್ವೀಪಕ್ಕೆ ಹೋಗ್ಬೇಕಲ್ಲ ಅಂತಂದ್ರೆ ಮರಿಬಾರ್ದು. ಏನು ಮರಿಬಾರ್ದು ಅಂದರೆ, ಶ್ವೇತದ್ವೀಪ ಅನಂತಾಸನ ವೈಕುಂಠಗಳು ಬಹಿರ್ಬ್ರಹ್ಮಾಂಡದಲ್ಲಿ ಇಲ್ಲವೇ ಇಲ್ಲ. ಬ್ರಹ್ಮಾಂಡ ಅವೆಲ್ಲ ಹೋಗ್ಬಿಡ್ತಾವ. ಯಾವಾಗ ಪ್ರಳಯ ಕಾಲ ಬಂದಾಗ ಅವೆಲ್ಲ ಇವ್ರು ವಿರಜಾನದಿ ಸ್ನಾನ ಮಾಡಿ ಲಿಂಗದೇಹ ಭಂಗ ಆಯಿತು ಅಂದ್ರೆ ಇವೆಲ್ಲ ಅಷ್ಟು ಹೋಗ್ಬಿಟ್ಟಿರ್ತಾವ್ರಿ, ಎಲ್ಲಿ ಭಗವಂತನ ಹೊಟ್ಟೆಗೆ ಹೋಗ್ಬಿಟ್ಟಿರ್ತಾವೆ. ಹಿಂಗಾಗಿ ಅವು ಯಾವುದೂ ಉಳಿಯುವುದಿಲ್ಲ ಪ್ರಳಯ ಕಾಲದಲ್ಲಿ. ಈ ಲಿಂಗದೇಹ ಭಂಗ ಮಾಡಿಕೊಂಡವರನ್ನ ಕಳಿಸೋಣ ಅಂದರೆ ಆ ಲೋಕಗಳೆಲ್ಲವೂ ಪ್ರಳಯ ಕಾಲದಲ್ಲಿ ಭಗವಂತನ ಉದರ ಪ್ರವೇಶ ಮಾಡಿಬಿಟ್ಟಿವೆ. ಹಾಗಾಗಿ ಇವರಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಭಗವದುದರೇ ವಸತಾಂ, ಭಗವಂತನ ಹೊಟ್ಟೆಯಲ್ಲಿ ವಾಸ ಮಾಡಬೇಕು. ಎಷ್ಟು ದಿವಸ? 100 ಕಲ್ಪ. ಅಂದರೆ ಬ್ರಹ್ಮದೇವರ ಆಯಸ್ಸು ಮುಗಿಬೇಕಲ್ಲ, ಅದು ಮತ್ತೆ 87 ವರ್ಷ ಆಗ್ತದೆ, 12 ವರ್ಷ ಉಳಿತದೆ. ಅದೆಲ್ಲ ಒಳಗಿನ ಅವಾಂತರ ವಿಶೇಷ. ಇಲ್ಲಿ 100 ವರ್ಷದವರೆಗಂತೂ ಇರಬೇಕಾ? ಅದಕ್ಕೆ ಟೀಕಾಕೃತ್ತಾದ್ರೆ ಒಂದು ಮಾತಂತಾರ, ಭಾಳ ಚಂದ ಹೇಳ್ಯಾರ. ವಿಷ್ಣು ತತ್ವನಿರ್ಣಯದಲ್ಲಿ ಹೇಳುವಾಗ ಎದಕ್ಕೆ ದೇವರು ಪ್ರಳಯ ತರ್ತಾನ? ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಜಯ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ಎಷ್ಟು ಸರ್ತಿ ಹುಟ್ಟಿ ಸತ್ತು ಶ್ರಮ ಆಗಿಬಿಟ್ಟಿರ್ತದಂತ. ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ. ನಮ್ಮ ಈ ಹುಟ್ಟು ಸಾವುಗಳ ಶ್ರಮವನ್ನು ಪರಿಹಾರ ಮಾಡಬೇಕು ಅಂತ ದೇವರು ಪ್ರಳಯ ಕಾಲವನ್ನು ತಂದು, ಅಂದರೆ ಅಪರೋಕ್ಷ ಜ್ಞಾನ ಆಗ್ಯದ, ಮೋಕ್ಷಕ್ಕೆ ಹೋಗೋರಿದ್ದಾರೆ, ಅವ್ರು ಹೋಗಲಿ, ನಮ್ದಾಗಿಲ್ಲಲ್ಲ. ನಮ್ಮ ಪರಿಸ್ಥಿತಿ ಏನು ಅಂದರೆ ಈ ಚಕ್ರದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಇರಲಿ ಅಂತ ಭಗವಂತ ತನ್ನ ಹೊಟ್ಟೆ ಎಂಬ ಹೊನ್ನದ ತೊಟ್ಟಿಲಿನಲ್ಲಿ ಮಲಗಿಸುತ್ತಾನೆ ಅಂತ ರಾಜರು ಸ್ತೋತ್ರ ಮಾಡುತ್ತಾರೆ. ಆನಂದ ಮಾತ್ರ ವಪುಷಾಂ, ಭಗವಂತನ ಹೊಟ್ಟೆಯಲ್ಲಿ ವಾಸ ಮಾಡುತ್ತಿದ್ದಾರೆ. ಆನಂದ ಬಂದಿದೆ, ಅನುಭವಿಸುವ ಹಾಗಿಲ್ಲ, ನೆನಪಿಟ್ಟುಕೊಳ್ರಿ. ಆನಂದ ಮಾತ್ರ ವಪುಷಾಂ, ಆನಂದದ ದೇಹ ಇದೆ. ಇದು ತದನುಭವ ರಹಿತಾನ, ಆ ಆನಂದದ ಅನುಭವವನ್ನು ಅವರು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದೆಲ್ಲ ವಿವರಣೆಗಳನ್ನು ಮುಂದಿನ ಸರ್ತಿ ಕೊಡ್ತೀನಿ. ಸ್ವಸ್ವಯೋಗ್ಯ ಭಗವದ್ರೂಪ ವಿಶೇಷ ಧ್ಯಾನರತಾನ. ಭಗವಂತನ ಹೊಟ್ಟೆಯೊಳಗೆ 100 ವರ್ಷ ಕೂತ್ಕೊಂಡು ಏನು ಮಾಡ್ತಾರೆ ಇವರು? ಧ್ಯಾನ ಮಾಡ್ತಿರ್ತಾರೆ, ಫಸ್ಟ್ ಕ್ಲಾಸಾಗಿ ಧ್ಯಾನ ಮಾಡ್ತಿರ್ತಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ತತ್ವಪ್ರದೀಪದಲ್ಲಿ ಹೇಳುವಾಗ ಬಹಳ ದೊಡ್ಡ ಮಾತುಗಳನ್ನು ಹೇಳಿದ್ದಾರೆ. ಅವನ್ನೆಲ್ಲ ವಾಕ್ಯಗಳನ್ನು ಹೇಳೋದು ಕಷ್ಟ, ಮತ್ತೊಂದು ಪ್ರಸಂಗದಲ್ಲಿ ಹೇಳ್ತೀನಿ. ತದನುಭವರಹಿತಾನ ಧ್ಯಾನ ಮಾಡ್ತಾ ಕೂತಿದ್ದಾರೆ. ಸೃಷ್ಟಿಕಾಲೆ, ಮತ್ತೆ ಸೃಷ್ಟಿಯ ಕಾಲ ಬಂದಾಗ ಭಗವದುದರಾತ ಬಹಿರ್ಗತಾನ, ಭಗವಂತನ ಹೊಟ್ಟೆಯಿಂದ ಹೊರಗೆ ಬರ್ತಾರೆ. ಬಂದು ಶ್ರೀ ಶ್ವೇತದ್ವೀಪ ದರ್ಶನಂ ನಿಮಿತ್ತೀಕೃತ್ಯ ಏನು ಮಾಡ್ಬೇಕು? ಮತ್ತೆ ದೇವ್ರ ಹೊಟ್ಟೆಯಿಂದ ಬಂದು ಕೂಡಲೇ ಮತ್ತೆ ಶ್ವೇತದ್ವೀಪ ಅನಂತಾಸನ ವೈಕುಂಠಗಳು ಬಂದವು. ಎಲ್ಲ ಸಂಕ್ಷೇಪ ವಾಕ್ಯವ ಮುಂದಿನ ಸರ್ತಿ ಮತ್ತೆ ಸಿಕ್ಕಾಗ ನೋಡಂತ. ಹೊರಗೆ ಬಂದ್ರಲ್ಲ, ಹೊರಗೆ ಬಂದು ಕೂಡಲೇ ವಾಸುದೇವ ಏನು ಮಾಡ್ತಾನೆ? ಈಗ ಈ ವಾಸುದೇವ ರೂಪಿ ಆ ಶ್ವೇತದ್ವೀಪದಲ್ಲಿ ಮಲಗಿದ ನಾರಾಯಣನ ಕಡೆ ಕರ್ಕೊಂಡು ಹೋಗ್ತಾನ. ದರ್ಶನ ಆಗ್ಬೇಕಲ್ಲ. ಶ್ರೀ ಶ್ವೇತದ್ವೀಪ ದರ್ಶನಂ ನಿಮಿತ್ತೀಕೃತ್ಯ, ಅಲ್ಲಿ ಶ್ವೇತದ್ವೀಪ ದರ್ಶನ ಆಗಬೇಕು ಅಂದರೆ ಆ ನಾರಾಯಣನ ದರ್ಶನ ಆಗಬೇಕು. ನಾರಾಯಣ ದರ್ಶನ ಆದಾಗ ಏನಾಗ್ತದೆ? ಪ್ರಧಾನಾವರಣಭೂತ ಸ್ವೇಚ್ಛಾಪಸರಣೇನ, ಪ್ರಧಾನ ಆವರಣ ಒಂದು ಉಳ್ಕೊಂಡದ. ಲಿಂಗದೇಹ ಹೋಗ್ಯದ, ಜೀವಾಚ್ಛಾದಿಕ ಹೋಗ್ಯದ, ಪರಮಾಚ್ಛಾದಿಕ ಹೋಗ್ಯದ. ಸಪ್ತಾವರಣಗಳಲ್ಲಿ 6 ಆವರಣಗಳು ಹೋಗ್ಬಿಟ್ಟದ. ಸ್ವರೂಪದ ಮೇಲೆ ಇದ್ದದ್ದು ಒಂದೇ ಒಂದು ಉಳ್ಕೊಂಡದ. ಯಾವುದು ಅಂದರೆ ಪ್ರಧಾನಾವರಣ, ಭಗವಂತನ ಇಚ್ಛಾವರಣ. ಅದು ಪ್ರಧಾನಾವರಣ. ಏನಾಗ್ತದ? ಪ್ರಧಾನಾವರಣಭೂತ ಸ್ವೇಚ್ಛಾಪಸರಣೇನ. ದೇವರಂತಾನಂತ ಯಾರಮ್ಮ? ಅವ ಅನ್ಬೇಕ್ರಿ. ಯಾರು? ಶ್ವೇತದ್ವೀಪಪತಿ ಇದ್ದಾನಲ್ಲ, ಅವ ಅನ್ಬೇಕು ಪರಮಾತ್ಮ. ಏನಂತ? ಏನಂ ಮೋಚಯಾಮಿ, ಇವನು ನಾನಿನ್ನ ಬಿಡಿಸಿದೆ, ಸಾಕಿನ್ನ, ಇನ್ನು ಆನಂದ ಅನುಭವಿಸ್ಲಿ ಅಂತ ಅಂದ ಮೇಲೆ
ನಮಗೆ ಆನಂದಾನುಭವ ಪ್ರಾರಂಭ ಆಗ್ತದೆ. ಅಲ್ಲಿ ತನಕ ಆನಂದಾನುಭವ ಇಲ್ಲ. ಲಿಂಗದೇಹ ಹೋದರೂ ಸ್ವರೂಪ ಗಂಡ್ರು ಧ್ಯಾನರತರಾದರೂ ಇಲ್ಲ. ಸ್ವಸ್ವಯೋಗ್ಯ ಆನಂದಾವಿರ್ಭಾವ ಲಕ್ಷಣ ಮುಕ್ತಿ ಪ್ರದಾನ ಪ್ರಯೋಜನಕ. ಹೀಗೆ ನಮ್ಮದೇ ಸ್ವರೂಪವಾದ ಆನಂದವನ್ನು ಅನುಭವಿಸಲಿಕ್ಕೆ ಕಾರಣೀಭೂತನಾಗಿರುವಂಥವನು ಮಾಯಾಪತಿ ಶ್ರೀ ವಾಸುದೇವಾತ್ಮಕ. ಮಾಯಾಪತಿಯಾಗಿರುವಂಥವನು ವಾಸುದೇವ ಅಂತ. ಒಂದು ವಾಸುದೇವನ ಬಗ್ಗೆ ಪರಿಚಯ ಮಾಡಿಸ್ರಿ ಅಂತ ರಾಯರಿಗೆ ಕೇಳಿದರೆ ಎಷ್ಟು ವಿಷಯಗಳನ್ನು ತರ್ತಾರೆ. ನಿಜವಾಗಲೂ ಸಂಗ್ರಹ ಮಾಡೋದರಲ್ಲಿ ಪ್ರವೀಣರು ರಾಯರು, ಭಾರೀ ಪ್ರವೀಣರು. ಅವರ ರಾಮಚಾರಿತ್ರ್ಯ ಮಂಜರಿ, ಕೃಷ್ಣಚಾರಿತ್ರ್ಯ ಮಂಜರಿ, ಪ್ರಾತಃ ಸಂಕಲ್ಪ ಗದ್ಯ, ಭಾವಸಂಗ್ರಹ, ಮಹಾಭಾರತಾತ್ಮನೆ ಭಾವಸಂಗ್ರಹ, ಎಷ್ಟು ಸಂಗ್ರಹ ಮಾಡುವಂಥ ಕಲೆ ಅವರಲ್ಲಿ ಇದ್ದದ್ದು. ಅವರ ಅನುಗ್ರಹ, ಮಂತ್ರಾಲಯ ಸ್ವಾಮಿಗಳ ಅನುಗ್ರಹದಿಂದ ಈ ಬಾರಿಯ 6 ದಿನಗಳ ಉಪನ್ಯಾಸ ಮಾಲಿಕೆಯಲ್ಲಿನ ಕೆಲವು ವಾಕ್ಯಗಳನ್ನು ತಿಳಿದಿದ್ದೇವೆ ಅಂತ ಹೇಳ್ತಾ, ಇನ್ನು ಮುಂದಿನ ಘಟ್ಟದಲ್ಲಿ ಲಕ್ಷ್ಮ್ಯಾತ್ಮಕ ಪ್ರಲಯಾಬ್ಧಿಸ್ಥ ಶ್ರೀ ವಟಪತ್ರಶಾಯಿ ಅಶೇಷ ಜಗದುದರ ಅಂತ ಶುರುವಾಗ್ತದೆ. ಮತ್ತೆ ಸಿಕ್ಕಾಗ ನೋಡ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನಃ ಸರ್ವದೈವಾಮೃತಃ ಉಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಪ್ರೀಣಯಾಮೋ